ಓಕೆ. ಸೊ ಯಾರು ಓದಕ್ಕೆ ಸಿದ್ಧವಾಗಿದ್ದೀರಾ? ನಾನು ನಿರ್ಮಲಾ. ಓಕೆ, ನಿರ್ಮಲಾ ಸಿಸ್ಟರ್ ಓಕೆ, ಸುಧಾಕರ್ ಸಿಸ್ಟರ್ ಓಕೆ, ವಿಜಯ ಸಿಸ್ಟರ್ ಓಕೆ, ಆಮೇಲೆ ನಾನು ಓದ್ತೀನಿ ಬ್ರದರ್. ಪ್ರಕಾಶ್ ಬ್ರದರ್ ಓಕೆ, ಗುಡ್. ನಾನು ಓದ್ತೀನಿ ಬ್ರದರ್. ಓಕೆ ಸುಗುಣ ಸಿಸ್ಟರ್. ಅನಿತಾ ಸಿಸ್ಟರ್, ವೀಣಾ ಸಿಸ್ಟರ್ ಓದ್ತೀರಾ? ಆಯ್ತು ಬ್ರದರ್. ಓಕೆ ದೆನ್ ಓಕೆ, ನಾನು ಹೆಸರು ಕರಿತೀನಿ, ಅವರವರು ವಚನಗಳನ್ನ ಏನ್ ಮಾಡಿ ನೀವು ಓದ್ಕೊಂಡು ಹೋಗಿ. ಓಕೆನ್ರಾ? ಆಯ್ತು. ಓಕೆ ದೆನ್ ಥ್ಯಾಂಕ್ ಯು. ಸರಿ, ಹಂಗ ನಾವೇನ್ ಮಾಡೋಣ, ಇವತ್ತಿನ ಒಂದು ಕೂಟ ನಾವೇನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮುಖಾಂತರ ನಾವೇನ್ ಮಾಡೋಣ, ನಾವು ಇನ್ನು ಆರಂಭ ಮಾಡೋಣ. ಇನ್ನು ನಮ್ಮ ಮಧ್ಯದಲ್ಲಿ ನಮ್ಮ ಸೋದಂತ ಪ್ರಕಾಶ್ ಅವರು ಮೊದಲು ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯಾದ ಯೆಹೋವನೇ, ಈ ರಾತ್ರಿ ವೇಳೆಗಾಗಿ ನಾವು ಸ್ತುತಿಸ್ತೇವೆ, ಕೊಂಡಾಡ್ತೇವೆ ತಂದೆ. ಈ ರೀತಿಯಾಗಿ ಮಾಧ್ಯಮದ ಮೂಲಕ ನಾವೆಲ್ಲರೂ ಸೇರಿ ಬರುವಂತೆ ನಿನ್ನ ವಾಕ್ಯಗಳು ಧ್ಯಾನ ಮಾಡ್ಲಿಕ್ಕಾಗುವಂತೆ ಕೊಟ್ಟಂತ ಅವಕಾಶಕ್ಕಾಗಿ ನಿಮಗೆ ವಂದನೆ. ವಿಶೇಷವಾಗಿ ತಂದೆ, ಇದನ್ನು ಕಲಿಲಿಕ್ಕುವಂತ ಒಂದು ಎರಡನೇ ಆರಂಭ ಕುರಿತು ವಿಷಯಗಳನ್ನು ಕಲಿಲಿಕ್ಕಿರುವಾಗ ತಂದೆ ನಿನ್ನ ಪರಿಶುದ್ಧ ಆತ್ಮವನ್ನು ಕೊಟ್ಟು ನಾವೆಲ್ಲವನ್ನು ಗ್ರಹಿಸಿಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ, ವಾಕ್ಯ ಗ್ರಹಿಸ್ಕೊಳ್ಳಿಕ್ಕೆ ಆಗುತ್ತೆ ನಮಗೆ ಸಹಾಯ ಮಾಡು. ವಿಶೇಷವಾಗಿ ವಾಕ್ಯ ಪರಿಶುದ್ಧ ಆತ್ಮ ತುಂಬಿಸಿ ನಡೆಸಿರುತ್ತೇವೆ. ನಮ್ಮೆಲ್ಲರೂ ತಂದೆ ಇದು ವಿಷಯವಾಗಿ ಇರುವಂತ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡು, ಗ್ರಹಿಸ್ಕೊಳ್ಳಿಕ್ಕೆ ಸಹಾಯ ಮಾಡು. ನಿನ್ನ ಪವಿತ್ರ ಆತ್ಮ ನಮ್ಮೆಲ್ಲರೂ ತುಂಬಿಸು ನಡೆಸು ಅಂತ ನಾವು ಬೇಡ್ಕೊಳ್ತೇವೆ. ನೀನೇ ಮಹಿಮೆ ಒಂದು ಈ ಪ್ರಾರ್ಥನೆ ರಕ್ಷಕನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀಯಪ್ಪ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕರು ನಮ್ಮ ಒಡೆಯನಾದಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳ ಸಲ್ಲಿಸುತ್ತಾ ಇವತ್ತಿನ ಪಾಠ ನಾವೇನ್ ಮಾಡೋಣ, ನಾವು ನೋಡೋಣ. ಸೊ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ನೋಡುವಂತ ಒಂದು ಪಾಠ ನೆನೆ ಹೇಳಿದಂತ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಇರುವಂತ ಒಂದು ಪಾಠ. ನೆನೆ ಆಲ್ರೆಡಿ ಏನ್ ಮಾಡಿದಿರಿ, ನಾವು ಪಾರ್ಟ್ 1 ಅಂತ ಏನ್ ಮಾಡಿದ್ವಿ, ನಾವು ನೋಡಿದಿರಿ. ಇವತ್ತು ಪಾರ್ಟ್ 2 ನಾವ್ ಏನ್ ಮಾಡೋಣ, ನಾವದನ್ನ ಕಂಟಿನ್ಯೂ ಮಾಡಿ ನೋಡೋಣ ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನೆನ್ನೆ ನೋಡಿದ ಭಾಗ ಏನಪ್ಪಾ ಅಂತ ನೋಡ್ದ ಅಂತಂದ್ರೆ, ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್. ರವಿ ಬ್ರದರ್, ನೀವು ಮ್ಯೂಟ್ ಮಾಡ್ಕೊಂಬಿಡಿ ದಯವಿಟ್ಟು. ಥ್ಯಾಂಕ್ ಯು. ಓಕೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ನೆನ್ನೆ ನೋಡಿದ್ರಿ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್, ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಂದ್ಬಿಟ್ಟು ಸಭೆಗೆ ಆ ವಿಚಾರ ಗೊತ್ತಿರ್ತದೋ ಇಲ್ವೋ? ಆ ದಿನದ ಬಗ್ಗೆ ಆಗ್ಲಿ, ಆ ಗಳಿಗೆ ಬಗ್ಗೆ ಆಗ್ಲಿ ಯಾರಿಗೂ ಗೊತ್ತಿರ್ತದೋ ಇಲ್ವೋ? ಗೊತ್ತಿರಲ್ಲ ಬ್ರದರ್. ಗೊತ್ತಿರಲ್ಲ. ಸರಿ ಸರಿ, ಈಗ ಗೊತ್ತಿರ. ಇವಾಗ ಮೊದಲು ಅದು ಶರೀರದಲ್ಲಿ ರಿಪೀಟ್ ಮಾಡಿ ಕ್ವಶನ್ ಪ್ಲೀಸ್. ಸರಿ, ಇನ್ನೊಂದ್ಸರಿ ಕೇಳ್ತೀನಿ ಕೇಳಿ ಕ್ವಶನ್. ಇವಾಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಸಭೆಗೆ ಗೊತ್ತಿರ್ತದೋ ಇಲ್ವೋ? ಯಾಕಂದ್ರೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಗ್ಲಿ ಆ ಗಳಿಗೆ ಬಗ್ಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ? ಮಾತ್ರ ಇವಾಗ ಗೊತ್ತಿರುತ್ತೆ ಬ್ರದರ್ ಯೇಸು ಕ್ರಿಸ್ತನಿಗೆ. ಯಾಕಂದ್ರೆ ನಾವು ಸತ್ಯ ತಿಳ್ಕೊಂಡಿರ್ತೀವಿ, ಅರ್ಧ ಓದಿರ್ತೀವಿ, ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಸಭೆ ಗೊತ್ತಿರುತ್ತೆ ಬ್ರದರ್. ಅವಾಗ ಗೊತ್ತಿದ್ದಿಲ್ಲ. ಹೌದು, ಈಗ ಗೊತ್ತಾಗಿದೆ. ಓಕೆ, ಈಗ ಸಭೆಗೆ ಕೂಡ ಗೊತ್ತಿರುತ್ತೆ ಬ್ರದರ್, ಕ್ರಿಸ್ತ ಬಗ್ಗೆ ಸಭೆಗೆ ಕೂಡ ಗೊತ್ತಿರುತ್ತೆ. ಸರಿ, ಓಕೆ. ರೇಷ್ಮಾ ಸಿಸ್ಟರ್ ಹೇಳ್ರಿ. ಗೊತ್ತಿರುದಿಲ್ಲ. ಓಕೆ, ಅಂತೀರಾ? ಓಕೆ, ವೀಣಾ ಸಿಸ್ಟರ್ ಹೇಳ್ರಿ. ಮನುಷ್ಯ ಕುಮಾರ ಇರುವಾಗ ಗೊತ್ತಿರ್ಲಿಲ್ಲ, ಮನುಷ್ಯ ಕುಮಾರನಿಗೆ ಗೊತ್ತಿಲ್ಲ ಅಂತ ಹೇಳಿದಾರೆ ಅಲ್ಲ, ಈಗ ಗೊತ್ತಿರ್ಬೋದು. ಓಕೆ, ರೇಷ್ಮಾ ಸಿಸ್ಟರ್ ಹೇಳಿ. ಓಕೆ ಓಕೆ, ನಿರ್ಮಲಾ ಸಿಸ್ಟರ್. ಸ್ವಾಮಿಗೆ ಗೊತ್ತಿರ್ಲಿಲ್ಲ. ತದನಂತರದಲ್ಲಿ ಆತನ ಪುನರುತ್ಥಾನನಾದ ಮೇಲೆ ದೇವರು ಅದೇ ಪ್ರಕಟಣೆ 1ರಲ್ಲಿ ನಾವು ಓದೋ ಹಾಗೆ ತನ್ನ ದಾಸರಿಗೆ ಅದನ್ನ ತಿಳಿಸಲ್ಪಡ್ತದೆ ಯೇಸು ಸ್ವಾಮಿ ಮುಖಾಂತರವಾಗಿ. ಹಾಗಾಗಿ ಯೇಸು ಕ್ರಿಸ್ತನ ಎರಡನೆಯ ಬರೋಣ ಪ್ರತಿಯೊಬ್ಬರಿಗೂ ತಿಳಿದಿರುವಂತದ್ದು. ಓಕೆ, ವಿಜಯ ಸಿಸ್ಟರ್. ಬ್ರದರ್, ಅದೇ ಪುನರುತ್ಥಾನ ಆದ್ಮೇಲೆ ಅವ್ರಿಗೆ ತಿಳಿಯುತ್ತೆ. ಅದಕ್ ಮುಂಚೆ ಗೊತ್ತಿರ್ಲಿಲ್ಲ, ಆದ್ರಿಂದ ಸಭೆಗೂ ಗೊತ್ತಿಲ್ಲ ಅನ್ಸುತ್ತೆ ಬ್ರದರ್. ಓಕೆ,
ಸರಿ. ಸೊ ಅದಕ್ಕೆ ವೆರಿ ಗುಡ್, ಥ್ಯಾಂಕ್ ಯು. ರಾಧಾ ಸಿಸ್ಟರ್, ನಿಮ್ದೇನ ಇದೆಯಾ ಒಪಿನಿಯನ್? ಬ್ರದರ್ ಹೇಳ್ಬೋದ್ರಾ? ಬಸವರಾಜ್ ಹೇಳಿ. ಸಾರಿ, ನಾನು ಮರ್ತೋಗ್ಬಿಟ್ಟೆ. ಏನಂತಂದ್ರೆ ಈಗ ಒಂದ್ ಕಡೆ ಸ್ತ್ರೀ ಸಂತತಿ ಅಂತ ಹೇಳುವಾಗ ಯೇಸು ಸ್ವಾಮಿನ ನಾವು ಸ್ತ್ರೀ ಸಂತತಿ ಅಂತ ಹೇಳ್ತೀವಿ. ಸೊ ಅವ್ರನ್ನ ಬಿಟ್ರೆ ಅವ್ರೊಬ್ರೇ ಒಂದೇ ಅಲ್ಲ, ಈ ಸಭೆಯಲ್ಲಿರೋ ಎಲ್ಲಾ ಸದಸ್ಯರು ಕೂಡ ಸ್ತ್ರೀ ಸಂತತಿ ಅಂತ ಹೇಳುವಾಗ ನಿಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ ನೇರವಾಗಿ ಸಭೆಗೆ ಗೊತ್ತಿರುತ್ತಾ ಇಲ್ಲ ಅನ್ನೋ ವಿಷಯ ಬಂದ್ರೆ ಸಭೆಗೆ ಖಂಡಿತ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಸೊ ನಾವ್ ಇದ್ರಲ್ಲಿ ನೋಡುವಾಗ ಬ್ರದರ್ ಯಾವ್ದಂತ ಹೇಳಿದ್ರೆ ಒಂದ್ ವಾಕ್ಯದಲ್ಲಿ ಹೇಳ್ತೀವಿ ನಾವು, ಬ್ರದರ್ ರಜೋಲ್ ಅವ್ರ ವಿಷಯವಂತ ಬಂದಾಗ 7ನೇ ದೂತರು ಬಂದ್ಬಿಟ್ಟು ಅದು ಎಕ್ಸ್ಪ್ಲನೇಷನ್ ಕೊಡ್ತಾನಂತ ಹೇಳುವಾಗ 1784 1874 ಅಂತ ಹೇಳಿದ್ರದು ಒಂದು ಡೇಟ್. ಆಗ್ಲೇನೆ ಯೇಸು ಸ್ವಾಮಿಯ 3ನೇ ಲೋಕ ಶುರುವಾಗಿದೆ, ಅದನ್ನ ಒಂದು ಹೊಸ ರಾಜ್ಯ ಆಳ್ವಿಕೆ ಅವಾಗಲೇನೆ ಶುರುವಾಗಿದೆ ಅಂತ ನಾವು ನೋಡ್ತಾ ಹೋಗ್ತಿದ್ದೇವೆ. ಅಲ್ಲಿ ಏನಂತಾರೆ ವಿಶೇಷವಾಗಿ ಈ 2ನೇ ಲೋಕ ಇನ್ನ ಅಂತ್ಯ ಆಗೋದಕ್ಕಿಂತ ಮುಂಚೆನೆ 3ನೇ ಲೋಕ ಆರಂಭ ಆಗಿದೆ. ಮತ್ತೆ 6ನೇ ದಿವಸ ಮುಗಿದ್ಬಿಟ್ಟು 7ನೇ ದಿವಸ 2ನೇ ಬರೋಣ ಆಗಿರುತ್ತೆ ಕ್ರಿಸ್ತನದು. ಅದು ಒಂದು ಆರಂಭ ಆಗಿದೆ ಅನ್ನೋಂಥದ್ದು ನೋಡ್ತೀವಿ. ಯಾಕೆ ಅದು ನಮಗೆ ಕಣ್ಣಿಗೆ ಕಾಣಲ್ಲ ಅಂತಾರೆ, ಅದು ಆತ್ಮಿಕವಾಗಿ ನಡೆಯುವಂತ ವ್ಯವಹಾರ ಆಗಿರೋದ್ರಿಂದ ದೇವ್ರು ಅದನ್ನ ಕ್ರಿಯೆ ನಡೆಯೋದ್ರಿಂದ ಇವತ್ತು ನಾವ್ ಇಷ್ಟೆಲ್ಲ ತೊಂದರೆಗಳು ನೋಡ್ತೀವಿ ಅನ್ನೋಂಥದ್ದು ಇಲ್ಲಿ ವಿಷಯ ಬ್ರದರ್. ಅದು 2ನೇ ಬರೋಣ ಎಲ್ಲ ಶುರುವಾಗಿದೆ ಅನ್ನೋಂಥದ್ದು ಅಷ್ಟೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬ್ರದರ್. ರಾಧಾ ಸಿಸ್ಟರ್, ರೋಲ್ ನಂಬರ್ 1 and 2. ಬ್ರದರ್ ಇವಾಗ ಸತ್ಯ ಕೇಳಿದ್ಮೇಲೆ ಇವಾಗ ಗೊತ್ತಿರಕ್ ಚಾನ್ಸಸ್ ಇದೆ ಬ್ರದರ್. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ರೋಲ್ ನಂಬರ್ 2, ರಾಧಾ ಸಿಸ್ಟರ್. ಇಲ್ಲಪ್ಪ, ಹೊಟ್ಟೆ ಹೋಗ್ಬಿಟ್ರಾ ರಾಧಾ ಸಿಸ್ಟರ್? ಎಸ್ ಬ್ರದರ್, ಟೆಲ್ ಮೀ. ಮಾಡ್ಕೊಂಡಿರ್ಲಿಲ್ಲ. ತಂದೆಯಾದ ದೇವರಿಗೆ ಮಾತ್ರ ಗೊತ್ತು ಅವ್ರು ಬರೋದು ಯಾವಾಗ ಅಂತ, ಮಗನ್ಗೆ ಗೊತ್ತಿಲ್ಲ. ಸರಿ, ಓಕೆ, ಥ್ಯಾಂಕ್ ಯು. ಸುಪ್ರೀತ್ ಬ್ರದರ್? ಓಕೆ, ಸರಿ. ನಾವು ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಸರಿ, ಅದಕ್ಕೆ ನಾವು ಸುನಂದ ಸಿಸ್ಟರ್ ಹೇಳಿ. ಸಾರಿ, ಸುನಂದ ಸಿಸ್ಟರ್ ಮರ್ತೋಗ್ಬಿಟ್ಟೆ. ಸುನಂದ ಸಿಸ್ಟರ್ ಹೇಳಿ. ಯೇಸು ಸ್ವಾಮಿ ಸೆಕೆಂಡ್ ಕಮಿಂಗ್ ಬರ್ತಾರೆ ಅಂತ ಸಭೆಗೆ ಗುರ್ತು ಬ್ರದರ್, ಆದ್ರೆ ಗಳಿಗೆ. ಓಕೆ, ಸರಿ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ನಾವು ಏನಪ್ಪ ನೋಡಿದ್ದು ನೆನೆ ಅಂತಂದ್ರೆ ಏನ್ರಿ, ಯೇಸು ಕ್ರಿಸ್ತನ 2ನೇ ಬರಿಕೆ ಒಂದು ವಿಚಾರ ಏನ್ರಿ, ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಮಾಡ್ತಾರೆ ನಮ್ಮ ರಕ್ಷಕರು, ನಮ್ಮ ಕರ್ತನು ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅದರ. ಸೊ ಖಂಡಿತವಾಗೂ ಅದು ಅವ್ರಿಗೆ ಗೊತ್ತಿರ್ಲಿಲ್ಲ. ಯಾವಾಗ ಗೊತ್ತಿರ್ಲಿಲ್ಲ, ಎಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತು ಮರಣದವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿದ್ದಾರೆ ಅಂತಂದ್ಬಿಟ್ಟು ಪ್ರೂವ್ ಮಾಡೋ ತನಕನಾಗಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ತಂದೆಯ ದೇವ್ರ ಕೈಲಿ ಏನಿತ್ತು, ಒಂದು ಪುಸ್ತಕದ ಸುರುಳಿ ಏನಾಗಿತ್ತು ಅದಿತ್ತು, ಅದು ಮುದ್ರೆ ಹಾಕಿತ್ತು. ಆ ಮುದ್ರೆನ ಹೊಡೆದ್ಬಿಟ್ಟು ಯಾರು ಓದೋದಕ್ಕೆ ಏನಾಗಿಲ್ಲ, ಯೋಗ್ಯವಾಗಿ ಕಾಣ ಬರ್ಲಿಲ್ಲ. ಅದನ್ನ ಯೇಸು ಕ್ರಿಸ್ತು ಮರಣದ ನಂತರ ಏನ್ ಮಾಡಿದವರು, ಅವ್ರ ಜಯ ಹೊಂದ್ರು. ಮರಣದ ನಂತರ ಅವ್ರ ಜಯ ಹೊಂದಿರೋದ್ರಿಂದ ಏನ್ರಿ, ಇವಾಗ ತೆಗೆದು ಓದೋದಿಕ್ಕೆ ಏನಾಗಿದ್ದಾರೆ ಅವರು ಅರ್ಹರಾಗಿದ್ದಾರೆ. ಈಸ್ ವರ್ತಿ ಟು ಓಪನ್ ದ ಸ್ಕ್ರಾಲ್, ಅದರ ಅಂಡರ್ಸ್ಟ್ಯಾಂಡ್ ದ ಬೈಬಲ್. ಅದಕ್ಕೆ ಯೇಸು ಕ್ರಿಸ್ತಗೆ ಇವಾಗ ರಹಸ್ಯ ಆಗಿರೋದು ಯಾವುದು ಇಲ್ಲ. ಅವ್ರಿಗೆ ರಹಸ್ಯ ಆಗಿತ್ತು, ಯಾವಾಗಿತ್ತು, ಭೂಲೋಕದಲ್ಲಿ ಇನ್ನ ಮಾಂಸದಲ್ಲಿ ಬದುಕಿರ್ಬೇಕಾದ್ರೆ ಅವ್ರಿಗೆ ವಿಚಾರಗಳು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಇನ್ನ ಶಿಲ್ಬೆ ಮರಣ ಏನ್ ಮಾಡಿಲ್ಲ, ಅನುಭವಿಸಿರ್ಲಿಲ್ಲ. ಆದ್ರೆ ಇವತ್ತು ಯೇಸು ಕ್ರಿಸ್ತನ್ಗೆ ಏನು ಗೊತ್ತಿಲ್ಲ ಅಂತ ಹೇಳಕ್ ಸಾಧ್ಯನಾ? ಇಲ್ಲ ಅಲ್ವರ? ಇಲ್ಲ ಬ್ರದರ್, ವೆರಿ ಗುಡ್, ಎಲ್ಲ ಗೊತ್ತು. ಇವಾಗ ಯೇಸು ಕ್ರಿಸ್ತನ್ಗೆ ಎಲ್ಲ ಗೊತ್ತು ಅಲ್ವಾ? ಎಲ್ಲ ಗೊತ್ತು, ತಂದೆ ಎಲ್ಲ ತಿಳಿಸಿದ್ದಾರೆ. ಎಸ್, ತಂದೆಯ ದೇವರು ಎಲ್ಲಾ ವಿಚಾರ ಯಾರಿಗೆ ತಿಳಿಸಿದಾರೆ ಇವಾಗ? ಯೇಸು ಕ್ರಿಸ್ತನಿಗೆ. ಸರಿ, ಇವಾಗ ಯೇಸು ಕ್ರಿಸ್ತು ಅದನ್ನ ಯಾರಿಗೆ ತಿಳಿಸ್ತಾರೆ? ದಾಸರಿಗೆ, ತನ್ನ ದಾಸರಿಗೆ. ಎಸ್, ದಾಸರಿಗೆ, ಸಭೆಗೆ, ಮೊದಲ್ಗಿತ್ತಿ ಅದಲ್ಲ. ಮೊದಲಿಂಗ ಯಾವಾಗ ಬರ್ತಾರೆ ಅಂತ ಬಿಟ್ಟು ಮೊದಲ್ಗಿತ್ತಿಗೆ ಹೇಳಲ್ವಾ? ಎಸ್, ಮೊದಲ್ಗಿತ್ತಿ ಯಾರು? ನಾವೇ, ಸಭೆ. ವೆರಿ ಗುಡ್. ಯೇಸು ಕ್ರಿಸ್ತನ 2ನೇ ಬರುವಿಕೆಗೆ ಮೊದಲ್ಗಿತ್ತಿ ಅವ್ರೆ ಕಾಯ್ತಾ ಇದ್ದಾರೆ. 2000 ಮೊದಲಿಗೆ ಫೋನ್ ಮಾಡಿ ಹೇಳ್ತಾರೆ. ವೆರಿ ಗುಡ್. ಅದರ ಅದಕ್ಕೆ 2000 ವರ್ಷದಿಂದ ಮೊದಲಿಂಗೋಸ್ಕರ ಕಾಯ್ತಾರಂತ ಮೊದಲ್ಗಿತ್ತಿ ಅವ್ರಿಗೆ ಖಂಡಿತವಾಗೂ ಯೇಸು ಕ್ರಿಸ್ತು ಈ ಇನ್ಫಾರ್ಮೇಶನ್ ಕೊಡ್ತಾರೆ. ಅದರಿಂದ ಸಭೆಗೆ ಆ ದಿನದ ಬಗ್ಗೆ
ಆ ಗಳಿಗೆ ಬಗ್ಗೆ ಕ್ಲೀನ್ ಆಗಿ ಏನಾಗಿರ್ತದೆ ಗೊತ್ತಿರ್ತದೆ. ಸರಿ, ಅದಕ್ಕೆ ಬೈಬಲ್ ವಚನ ಇದೆಯಾ ಈ ತರ ಸಭೆಗೆ ಗೊತ್ತಿರ್ತಾರೆ ಅಂತ ವಚನ ಇದೆಯಾ? ಇದೆ ಬ್ರದರ್, ಪೌಲ್ ಹೇಳ್ತಾರಲ್ಲ ಆ ಗಳಿಗೆ ವಿಷಯದಲ್ಲಾಗ್ಲಿ ಕಾಲ ವಿಷಯದಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ವೆರಿ ಗುಡ್. ಎಲ್ಲಿ ಹೇಳ್ತಾರೆ ಅದನ್ನ? ಬಸವರಾಜ್ ಬ್ರದರ್ ಎಲ್ಲಿ ಹೇಳ್ತಾರೆ ವಚನ? ಆ ವಚನ ಎಲ್ಲಿ ಬರ್ತದೆ? ಒಬ್ಬರಿಗೊಬ್ಬರು ಸಾಕ್ಷಿ ಹೇಳೋರು ಈ ಮಾತನ್ನು ಕೇಳಿ ಮಾಡ್ತಾ 28-18 ಮ್ಯಾಥ್ಯೂ ಅಲ್ಲಿ ಬರುತ್ತೆ. 28-18 ಎಲ್ಲ ಅಧಿಕಾರ ಅವರ ಮಾತಿಗೆ ಅದಲ್ಲ. ಜೋರಿ ಕೇಳಿ. 1 ಥೆಸಲೋನಿಕ 5:1-2-3. ವೆರಿ ಗುಡ್, ವೆರಿ ಗುಡ್. ನೋಡಿ ಸಿಸ್ಟರ್ ಕರೆಕ್ಟ್ ಆಗಿ ಹೇಳಿದ್ರು. ಓದ್ರಿ. ನಿರ್ಮಲಾ ಸಿಸ್ಟರ್ ಓದ್ತೀರಾ? 1 ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಬ್ರದರ್ ಮತ್ತಾಯ 24ರಲ್ಲಿ ಬರುತ್ತೆ ಬ್ರದರ್. ಪ್ರಕಾಶ್ ಬ್ರದರ್ ಓದಿ. ಬ್ರದರ್ ಅದ್ ಇಂಗ್ಲಿಷ್ ನಲ್ಲಿ ವರ್ಸಸ್ ಹೇಳಿ ಬ್ರದರ್, ಆಶ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಓಕೆ, 1 Thessalonians 5th chapter verses 1. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನ ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿರಲ್ಲ. ವೆರಿ ಗುಡ್ ಅಲ್ವರ? ಸೊ ಏನ್ ಹೇಳ್ತೀರ ಅಂದ್ರೆ ಏನ್ರಿ, ಕರ್ತನ ದಿನ ಆ ಗಳಿಗೆ ಬಗ್ಗೆ ಆಗ್ಲಿ ಆ ಒಂದು ದಿನದ ಬಗ್ಗೆ ಆಗ್ಲಿ ನಿಮ್ಗೆ ಬರೆಯಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ದಿನದ ಬಗ್ಗೆ ನೀವೇನ್ ಮಾಡಿದೀರಾ, ಚೆನ್ನಾಗಿ ತಿಳ್ಕೊಂಡಿದೀರಾ ಅಂತ ಹೇಳ್ತಾರೆ. ಹಂಗಾರೆ ಸಭೆಗೆ ಖಂಡಿತವಾಗೂ ಆ ದಿನದ ಬಗ್ಗೆ ಕ್ಲೀನ್ ಆಗಿ ಏನಾಗಿರ್ತಾರೆ, ಸ್ಪಷ್ಟವಾಗಿ ಅಲ್ಲಿ ಗೊತ್ತಿರ್ತಾರೆ ಅಲ್ವರ? ಸರಿ, ಅದಕ್ಕೆ ಇವಾಗ ನಾವು ಗೊತ್ತಿರ್ತಾರೆ ಅಂತಂದ್ರೆ ಹೆಂಗ್ ಗೊತ್ತಿರ್ತಾರೆ? ನಾವು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯನ್ನು ನಾವು ಹೆಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂತ ನೋಡ್ಬೇಕಾದ್ರೆ, ನಾವು ಯೇಸು ಕ್ರಿಸ್ತು ಯಾವ ತರ ಬರ್ತಾರೆ ಅಂತ ನಾವೇನ್ ಮಾಡ್ಬೇಕು, ಫಸ್ಟ್ ಕಂಡಿಡಿಬೇಕು. ಅದನ್ನ ಕಂಡಿಡಿಬೇಕು ಅಂತಂದ್ರೆ ಅವರು ಇವಾಗ ಯಾವ ತರ ಸ್ವಭಾವದಲ್ಲಿದ್ದಾರೆ, ಸತ್ತಿ ಪುನರ್ತನಾಗಿ ಯಾವ ತರ ಅವ್ರು ಇದಾರೆ ಅಂತ ಏನ್ ಮಾಡಕ್ ನಾವು ಫಸ್ಟ್ ಇವಾಗ ನಾವು ಅರ್ಥ ಮಾಡ್ಕೊಬೇಕು. ಕರೆಕ್ಟಾ? ನಾವ್ ನೆನ್ನೆ ನೋಡಿದ್ದೇನೋ ಇದನ್ನೇ ನೋಡಿದ್ದು ಅಂದ್ರ ಇವಾಗ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬರ್ಬೇಕಾದ್ರೆ ಮಾಂಸದಲ್ಲಿ ಬಂದ್ರು. ಆದ್ರೆ ಅವ್ರು ಪುನರ್ತನ ಆಗ್ಬೇಕಾದ್ರೆ ಯಾವ ತರ ಪುನರ್ತನ ಆಗಿದ್ದು, ಯಾವ ಶರೀರದಲ್ಲಿ ಪುನರ್ತನ ಆಗಿದ್ದು? ಓಕೆ, ವೆರಿ ಗುಡ್. ಆತ್ಮಿಕ ಶರೀರ. ಓಕೆ, ಸರಿ. ಯಾಕೆ ಆತ್ಮಿಕ ಶರೀರ? ಇದೇ ಮಾಂಸದಲ್ಲಿ ಪರಲೋಕಕ್ಕೆ ಹೋಗಕ್ ಸಾಧ್ಯ ಇಲ್ವಾ? ಇಲ್ಲ, ಮಾಂಸ ಪರಲೋಕಕ್ಕೆ ಬಾಧ್ಯವಾಗೋದಿಲ್ಲ ಬ್ರದರ್. ಅಂತ ಇದೆಯಲ್ಲ, ಹೋಗ್ಬೇಕು. ಅದರಿಂದ ಅವರು ಆತ್ಮಿಕವಾಗಿನೇ ಓಕೆ, ವೆರಿ ಗುಡ್. ಬೈಬಲ್ ಇದೆ. 1 ಕೊರಿಂಥ 15:50 ದೇವರ ರಾಜ್ಯಕ್ಕೆ ಮಾಂಸ ರಕ್ತ ಬಾಧ್ಯ ಆಗುತ್ತದೆ. ವೆರಿ ಗುಡ್. ಓಕೆ, ಓಕೆ, ಗುಡ್. ಓಕೆ, ಸುಜಾತ ಸರ್, ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇರೋ ಜಾಗ ಬಂದು ನೀವು ಇದ್ ಮಾಡಿ. ಓಕೆನಾ? ಎನಿವೆ ನಾವು ನೋಡ್ಬೇಕಾರೆ ಏನ್ರಿ, ರಕ್ತ ಮಾಂಸ ಪರಲೋಕ ರಾಜ್ಯಕ್ಕೆ ಏನಾಗಲ್ಲ, ಬಾಧ್ಯ. ವೆರಿ ಗುಡ್. ಸರಿ, ಮತ್ತೆ ಹಂಗಾರೆ ಯೇಸು ಕ್ರಿಸ್ತು ಪುನರ್ತನಾಗಿದ್ದು ಆತ್ಮಿಕ ಶರೀರ ಅಂತ ಬೈಬಲ್ ವಚನ ಇದೆಯಾ? ಎಲ್ಲಿದೆ? ವೀಣಾ ಸಿಸ್ಟರ್ ಹೇಳಿ, ಎಲ್ಲಿದೆ ಬೈಬಲ್ ಅಲ್ಲಿ? ಬೈಬಲ್ ಅಲ್ಲಿ ಇದೆ ಬ್ರದರ್, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ನಿನ್ನೆ ಹೇಳ್ಕೊಟ್ಟಿರಪ್ಪ ತಾನೇ, ಇವತ್ತು ಜ್ಞಾಪನ ಇಲ್ಲ ಅಂದ್ರೆ ಲಿಲ್ಲಿ ಸಿಸ್ಟರ್ ಹೇಳಿ. ಸರಿ, ಕಾರ್ತಿಕ್ ನಿಮ್ಗೆ ಗೊತ್ತಿದೆಯಾ? ಫಸ್ಟ್ ಪೀಟರ್ ಅಲ್ಲಿ ಇದೆ ಬ್ರದರ್. ಹೇಳಿ ಹೇಳಿ ವಿಜಯ ಸಿಸ್ಟರ್ ಹೇಳಿ. ಫಸ್ಟ್ ಪೀಟರ್ 3:18 ಅಲ್ಲಿ ಇದೆ ಬ್ರದರ್. ವೆರಿ ಗುಡ್. ಅದರ ಓದ್ತೀರಾ? ವಿಜಯ ಸಿಸ್ಟರ್ ಓದಿ. ಹಾ ಬ್ರದರ್. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ವೆರಿ ಗುಡ್. ಫಸ್ಟ್ ಪೀಟರ್ 3:18. ಫಸ್ಟ್ ಪೀಟರ್ 3:18. ಓಕೆನಾ? ಓಕೆ, ಸರಿ. ನೋಡ್ಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತು ಏನಂತಾರೆ, ಫ್ಲೆಶ್ ಅಲ್ಲಿ
ಡೆತ್ ಆಗಿದ್ದು ಸ್ಪಿರಿಟ್ ಬೀಯಿಂಗ್ ಆಗಿ ಏನಾಗಿದ್ದು ಅದು ರಿಸರೆಕ್ಷನ್ ಆಗಿದ್ದು ಸ್ಪಿರಿಟ್ ಅಲ್ಲಿ ಅಂತ ಏನ್ ಮಾಡ್ತಾರೆ ಬೈಬಲ್ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಕೊಡ್ತಾರೆ. ಅದಕ್ಕೆ ಕ್ರೈಸ್ಟ್ ಈಸ್ ನೋ ಮೋರ್ ಇನ್ ದ ಫ್ಲೆಶ್ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಇನ್ನು ಮುಂದೆ ಜಗತ್ತು ನನ್ನ ಯಾವತ್ತೂ ಏನ್ ಮಾಡೋದಿಲ್ಲ, ನೋಡೋದಿಲ್ಲ ಅಂತ ಹೇಳ್ತಾರೆ ಅಲ್ವರ. ವೆರಿ ಗುಡ್. ಓದಿಂತೀನಿ ಜಾನ್ 14 ಚಾಪ್ಟರ್ 19th ವರ್ಸ್. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ವೆರಿ ಗುಡ್. ನಾನು ನನ್ನ ತಂದೆಯಲ್ಲಿ. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ, ಇನ್ನ ಸ್ವಲ್ಪ ಕಾಲ ಏನ್ ಹೇಳ್ತಾರೆ, ಲೋಕವು ನನ್ನ ನೋಡೋದಿಲ್ಲ ಆದ್ರೆ ನೀವು ನನ್ನ ನೋಡ್ತೀರಾ ಅಂತ ಹೇಳ್ತಾರೆ. ಹೆಂಗ್ ನೋಡ್ತೀರಾ ಅಂತಂದ್ರೆ, ನಾನು ಬದುಕದಿಂದ ಏನ್ರಿ ನೀವು ಬದುಕ್ತೀರಾ, ನಾನು ಬದುಕ ರೀತಿಯಲ್ಲಿ ಆತ್ಮಿಕ ಶರೀರದಲ್ಲಿ ನೀವು ಬದುಕದಿಂದ ನೀವೇನ್ ನೋಡ್ಬೋದು, ನನ್ನ ನೋಡ್ಬೋದು. ಆದ್ರೆ ಜಗತ್ತು ನಾನು ಯಾವತ್ತೂ ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಇರೋದು ಆತ್ಮಿಕ ಶರೀರ. ಸಭೆ ಪುನರುತ್ಥಾನ ಆಗಿ ಆತ್ಮಿಕ ಶರೀರದಲ್ಲಿ ಹೋದ್ರೆ ಮಾತ್ರ ಕ್ರಿಸ್ತನ ಮಾಡ್ಬೋದು, ನೋಡ್ಬೋದು. ಹಂಗಾರೆ ಯೇಸು ಕ್ರಿಸ್ತನ ಏನ್ರಿ ಇದೇ ಒಂದು ಎಂತಾರೆ ಶರೀರದಲ್ಲಿ ಖಂಡಿತವಾಗೂ ಇನ್ಯಾವತ್ತೂ ಜಗತ್ತು ನೋಡಕ್ ಸಾಧ್ಯನೇ ಇಲ್ಲ. ಸರಿ, ಹಂಗಿರ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತು ಏನಂತಂದ್ರು ಥಾಮಸ್ಗೆ, ನನ್ನ ಒಂದು ಪಕ್ಕೆಯಲ್ಲಿ ಕೈ ಹಾಕಿ ನೋಡು, ಹುಣ್ಣಲ್ಲಿ ಬೆಳ್ಳ ಹಾಕಿ ನೋಡು ಅಂದಲ್ಲ, ಅದೆಂಗೆ? ಅವಾಗ ಶರೀರದಲ್ಲೇ ಬಂದಿರ್ತಾರ ಬ್ರದರ್ ಅವರು. ಆತನ ನಂಬಿಕೆಯನ್ನು ದೃಢಪಡಿಸೋದಕ್ಕೋಸ್ಕರ ಎಲ್ಲರ ಎಲ್ಲ ಕಡೆ ಹೋಗಿ 40 ದಿನ ತನಕ ಅವರಿಗೆ ಶರೀರದಲ್ಲಿ ಬರುವಂತದ್ದು ಅಧಿಕಾರ ಕೊಟ್ಟಿದ್ರು ದೇವರು. ಓಕೆ ಓಕೆ. ಅಂದ್ರೆ ಯೇಸು ಸ್ವಾಮಿ ಆತ್ಮಶರೀರದಲ್ಲಿದ್ರು ಕೂಡ ಆದ್ರೆ ಅವರು ದೈಹಿಕವಾಗಿ ಆಗುವಂತ ಅವಕಾಶ ಇತ್ತು. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಡೆದ ಘಟನೆ ಇದೆ ಅಲ್ವಾ, ದೇವದೂತರು ಮನುಷ್ಯರಾಗಿ ಆಗುವಂತ ಅವಕಾಶ ಕೂಡ ಇತ್ತು. ಆಮೇಲೆ ಅಪೊಸ್ತಲರಿಗೆ ಸಾಕ್ಷಿ ಹೇಳ್ಬೇಕಾಗಿತ್ತು ಅವರು. ಹಾಗಾಗಿ ದೇವರು ಕರ್ತನು ಅವ್ರಿಗೆ ಆ ರೀತಿ ಕಾಣಿಸ್ಕೊಂಡು ತನ್ನ ತೋರಿಸ್ಕೊಳ್ತಾರೆ. ಇಲ್ಲಿ ದೇವರು ವಿಶೇಷವಾಗಿ ಯೇಸು ಸ್ವಾಮಿಗೆ ಅದನ್ನ ಕೊಟ್ಟಿರ್ತಾರ ಬ್ರದರ್. ಯಾಕೊತ್ತಾ, ಆಗ ಅವರು ದೂತರು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನಿಂದಿರ್ಸಿದ್ರು ದೇವರು. ಆಗ ಮನುಷ್ಯ ಅದೇನತ್ರ ಮ್ಯಾನಿಫೆಸ್ಟೇಷನ್ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್ ಟು ಏಂಜಲ್ ಟು ಹ್ಯೂಮನ್ ಬೀಯಿಂಗ್ ಅನ್ನೋದಿತ್ತಲ್ವ, ಅದು ಸ್ಟಾಪ್ ಆಗಿತ್ತು ಬ್ರದರ್ ಆಗ. ಬಟ್ ಅದು ಆದ್ರೆ ಬೇರೆ ಬರ್ಬಾರ್ದು ದೇವ್ರು ವಿಶೇಷವಾಗಿ ಯೇಸು ಸ್ವಾಮಿಗೆ ಕೊಟ್ಟಿದ್ದಾಗ ಯೇಸು ಸ್ವಾಮಿ ಅವರು ಆ ರೂಪ ತಾಳಿರೋದನ್ನ ನಾವು ನೋಡ್ತೀವಿ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿ. ವೆರಿ ಗುಡ್. ಓಕೆ, ಲಿಲಿ ಸಿಸ್ಟರ್ ಹೇಳಿ. ಏನು ನಾನು ಏನ್ ಓದಕ್ ಟ್ರೈ ಮಾಡಿದ್ದೀನಲ್ಲ, ಅಲ್ಲಿ ಏನು ಕೇಳ್ತಾ ಇಲ್ಲ. ಸರಿ, ಓಕೆ. ನಾವು ಅದಕ್ಕೆ ಅನಿತಾ ಸಿಸ್ಟರ್ ಏನ್ ಹೇಳ್ತಾರಲ್ಲ ಹೇಳಿ. ಅದೇ 40 ದಿನ ತನಕ ಅವರು ತಂದೆಯ ಬಳಿಗೆ ಹೋಗುವ ತನಕ ಅವರಿಗೆ ದೇವರು ಮತ್ತೆ ಮಾಂಸಿಕ ಶರೀರದಲ್ಲಿ ಬರುವ ಹಾಗೆ ದೇವರು ಅಧಿಕಾರ ಕೊಟ್ಟಿದ್ರು. ವೆರಿ ಗುಡ್ ಅಲ್ವರಾ. ಸೊ ಅದಕ್ಕೆ ಯಾವ ತರ ಕೊಟ್ಟಿದ್ರು ಅಂತ ನೋಡ್ಬೇಕಾರೆ, ಅವರು ಆತ್ಮಿಕ ಶರೀರದಲ್ಲಿ ಇರ್ಬೇಕಾದ್ರೆ ಬೇರೆ ಬೇರೆ ಮಾಂಸಿಕ ಶರೀರದಲ್ಲಿ ಬಂದು ಹೋಗ್ಬೋದಾಗಿತ್ತು. ಈ ತರ ಒಂದು ವರ ಏನಾಗಿತ್ತು ಅಂದ್ರೆ ದೇವದೂತರುಗಳಿಗೆ ಇತ್ತು ಅಲ್ವರ. ಇದಕ್ಕೆ ಬೈಬಲ್ ನಲ್ಲಿ ಎಕ್ಸಾಂಪಲ್ ಇದೆಯಾ? ದೇವದೂತರು ಮಾಂಸದಲ್ಲಿ ಬಂದು ಹೋಗಿರೋದು ಬೈಬಲ್ ಎಕ್ಸಾಂಪಲ್ಸ್ ಇದೆಯಾ? ಇದೆ ಬ್ರದರ್. ತಂದೆ ತಾಯಿ ಹತ್ರ ಬರ್ತಾರೆ, ಅಬ್ರಾಹಂ ಹತ್ರ ಬರ್ತಾರೆ, ದೇವದೂತರು ಬಂದು ಮಾಡ್ಕೊಂಡ್ರು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಆದಿಕಾಂಡದಲ್ಲಿ ಇತ್ತು ಬ್ರದರ್. ನಾನ್ ಫಸ್ಟ್ ಹೇಳಿದ್ದು. ಓಕೆ ಓಕೆ ಓಕೆ, ಒಂದ್ ನಿಮಿಷ ಉತ್ತರ ಕೊಡ್ಬೇಕಾದ್ರೆ ದಯವಿಟ್ಟು ಒಬ್ಬೊಬ್ಬರಾಗ ಉತ್ತರ ಕೊಡಿ ಆಯ್ತರ. ಕ್ಲಾಶ್ ಮಾಡ್ಕೊಳಕ್ ಹೋಗ್ಬಿಡಿ. ಅವಾಗ ಕೇಳೋರ್ಗೆ ಇಂಪಾಗಿರ್ತದೆ, ಕೇಳೋರ್ಗೆ ಎಲ್ಲ ಅರ್ಥ ಆಗ್ಬೇಕು. ಓಕೆನ್ರಾ? ಒಬ್ರು ಉತ್ತರ ಕೊಡ್ತಾ ಇರ್ಬೇಕಾದ್ರೆ ಸೆಂಟ್ರಲ್ ಯಾರು ಮಾತಾಡಕ್ ಹೋಗ್ಬಿಡಿ. ಅವ್ರು ಕೊಟ್ಟಿದ್ಮೇಲೆ ನೀವು ದಯವಿಟ್ಟು ನೀವು ಮಾತಾಡಿ, ಓಕೆನಾ? ಸರಿ, ಲಿಲಿ ಸಿಸ್ಟರ್ ಹೇಳಿ. ಲಿಲಿ ಸಿಸ್ಟರ್ ಹೇಳ್ರಿ. ಸರಿ, ಮ್ಯಾಗಿ ಸಿಸ್ಟರ್ ಹೇಳಿ. ಬ್ರದರ್, ಆದಿಕಾಂಡದಲ್ಲಿದೆ ದೇವದೂತರು ಭೂಲೋಕಕ್ಕೆ ಬಂದು ಮದ್ವೆ ಮಾಡ್ಕೊಂಡ್ರು ಅಂತಿದ್ವಿ. ಓಕೆ, ಥ್ಯಾಂಕ್ ಯು. ವೀಣಾ ಸಿಸ್ಟರ್ ಹೇಳಿ. ಅದೇ ದೇವದೂತರು ಮನುಷ್ಯ ಕುಮಾರಿಯನ್ನು ಸುಂದರ ನೋಡಿ ಬಂದು ಹೋಗ್ತಿದ್ರು, ಮದುವೆ ಮಾಡ್ಕೊಳ್ತಿದ್ರು. ಸರಿ, ಓಕೆ. ಬೇರೆ ಏನ್ ಎಕ್ಸಾಂಪಲ್ಸ್ ಇದೆಯಾ? ಪಟೇಲ್ ಬದರ್ ಹೇಳಿ. ಇದು ಬಿಟ್ಟು ಬೇರೆ ಎಕ್ಸಾಂಪಲ್ಸ್ ಇದೆಯಾ ಬೈಬಲ್ ಅಲ್ಲಿ ದೇವದೂತರು ಮಾಂಸದಲ್ಲಿ ಬಂದಿರೋದ್ಗೆ? ಅಬ್ರಾಹ್ಮನಿಗೆ ಮೂರ್ ಜನ ದೇವದೂತರು ಕಾಣಿಸ್ಕೊಳ್ತಾರೆ.
ಓಕೆ, ವೆರಿ ಗುಡ್. ಪಟೇಲ್ ಬ್ರದರ್ ನೆಕ್ಸ್ಟ್ ಹೇಳಿ. ವೆರಿ ಗುಡ್. ಓಕೆ, ಸರಿ. ನಾವ್ ಇದೆಲ್ಲ ಎಕ್ಸಾಂಪಲ್ಸ್ ನೋಡ್ಬೇಕಾದ್ರೆ ಏನಪ್ಪಾ ಇದೆ ಪ್ರೂಫ್ ಅಂತಂದ್ರೆ, ಬೈಬಲ್ ನಲ್ಲಿ ದೇವದೂತರು ಏನ್ ಮಾಡ್ಬೋದು, ಮಾಂಸದಲ್ಲಿ ಬಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಅವ್ರು ಬೇರೆ ಬೇರೆ ರೀತಿಲಿ ಬರ್ಬೋದು. ಸೊ ಅದಕ್ಕೆ ಕ್ರೈಸ್ಟ್ ನೋಡ್ಬೇಕಾರೆ ಇಲ್ಲಿ 40 days ಯಾವ ನೇಚರ್ ಅಲ್ಲಪ್ಪ ಇದ್ರು ಅಂತ ನೋಡ್ಬೇಕಾರೆ, ಆ ಒಂದೇನಂದ್ರೆ ಒಂದು ಏಂಜಲಿಕ್ ನೇಚರ್ ಅಲ್ಲಿ ಇರ್ಬೇಕಾದ್ರೆ ಆ ಡಿಫ್ರೆಂಟ್ ಬಾಡೀಸ್ ಅಲ್ಲಿ ಏನ್ ಮಾಡ್ತಾರೆ ಅವರು ಕಾಣಿಸ್ಕೊಂತಾರೆ. ಸೊ ಯಾವ್ಯಾವ ರೀತಿ ಕಾಣಿಸ್ಕೊಂಡ್ರು ಬಸವರಾಜ್ ಬದ್ರ ಹೇಳಿ, ಯಾವ್ಯಾವ ರೀತಿ ಕಾಣಿಸ್ಕೊಂಡ್ರು? ಅವರು ರೆಸರೆಕ್ಟ್ ಆಗಿಬಿಟ್ಟು ನಡ್ಕೊಂಡು ಹೋಗುವಾಗ ಇಬ್ರು ಇವ್ರ ಜೊತೆ ಹೋದಾಗ ಒಬ್ಬ ಹಿರಿಯರಾಗಿ ಕಾಣಿಸ್ಕೊತಾರೆ. ಇನ್ನು ವಿಶೇಷವಾಗಿ ಮತ್ತೆ ಇವರು ಪೀಟರ್ ಅವರೆಲ್ಲರೂ ಇದು ಯಾವ್ದು ಮೀನ್ ಹಿಡಿಯುವಂತ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ಅವ್ರ ವಾಯ್ಸ್ ಅವ್ರ ಒಂದು ರೊಟ್ಟಿ ಮುಡಿಯ ಮೂಲಕನೇ ಗೊತ್ತಾಗುತ್ತೆ. ಆಮೇಲೆ ಅವ್ರು ಅದು ಆ ರೂಪದಲ್ಲಿ ಕಾಣಿಸ್ಕೊತಾರೆ. ಇನ್ನ ಸೊ ಹಾಗಾಗಿ ಮರಳಿ ಕಾಣಿಸ್ಕೊಂಡಾಗ ಒಬ್ಬ ಏನಂತೀವಿ ತೋಟಗಾರರಾಗಿ ಕಾಣಿಸ್ಕೊತಾರೆ ಬ್ರದರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಸರಿ, ರೇಷ್ಮಾ ಸಿಸ್ಟರ್ ಏನ್ ಹೇಳ್ತಾರೆ ಹೇಳಿ. ಮರಿಗಳಿಗೆ ತೋಟಗಾರನಂತೆ ಕಾಣಿಸ್ತಾರಿ. ಮತ್ತಂದ್ರ ಮೀನು ಹಿಡಿಯುವಾಗ ಓಕೆ ಓಕೆ, ಗುಡ್. ಅಮ್ಮವನಿಗೆ ಎಮ್ಮ ಹೋಗುವಾಗ ಅವರಿಗೆ ಹಿರಿಯರಾಗಿ ಕಾಣ್ತಿದ್ರು. ಓಕೆ, ಥ್ಯಾಂಕ್ ಯು, ಗುಡ್. ಸರಿ, ಹಂಗಾದ್ರೆ ಇವೆಲ್ಲ ಇದ್ರಲ್ಲಿ ಯೇಸು ಕ್ರಿಸ್ತು ಒಂದೇ ತರ ಏನಾಗಿಲ್ಲ ನಮ್ಗೆ ಕಾಣಿಸ್ಲಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡಿದ್ರು ಅವ್ರು ಕಾಣಿಸ್ಕೊಂಡ್ರು. ಇದೇ ನಮ್ಗೆ ಪ್ರೂಫ್ ಏನಪ್ಪಾ ಅಂತಂದ್ರೆ ಕ್ರೈಸ್ಟ್ ರಿಸರೆಕ್ಷನ್ ಆಗಿರೋದು ಒಂದು ಸ್ಪಿರಿಟ್ ಬೀಯಿಂಗು ಬೇರೆ ಬೇರೆ ದೇಹದಲ್ಲಿ ಮಾಡಿದ್ರು ಕಾಣಿಸ್ಕೊಂಡ್ರು. ಮತ್ತೆ ಹೀಗಿರ್ಬೇಕಾದ್ರೆ ಯಾಕೆ ತೋಮಾಗ್ ಮಾತ್ರ ಅದೇ ತರ ಶರೀರದಲ್ಲಿ ಅವ್ರು ಕಾಣಿಸ್ಕೊಂಡ್ರು? ಅಲ್ಲರ ರಾಧಾ ಸಿಸ್ಟರ್ ಹೇಳಿ, ಮಾತ್ರ ಇರಿ, ನಾನು ಕೇಳಿದವ್ರು ಉತ್ತರ ಕೊಡ್ಬೇಕು. ಬ್ರದರ್, ಯಾಕಂದ್ರೆ ಅವ್ರು ನಂಬ್ಲಿಲ್ಲ ಬ್ರದರ್. ಆತರ ಅವ್ರ ಕಣ್ಣಾರೆ ಅದನ್ನೆಲ್ಲ ಹೊಡೆದಿರೋದ್ರಿಂದ ಆ ತರ ನಮ್ ಕೈ ಹಾಕಿ ನೋಡಿದ್ರೆ ಮಾತ್ರ ನಾನ್ ನಂಬೋದು ಅಂತ ಅವ್ರು ಹಠ ಹಿಡ್ದಿದ್ರಿಂದ ನಂಬಿಲ್ಲ, ಅವ್ರು ನಂಬಿಕೆ ಇರ್ಲಿಲ್ಲ. ವೆರಿ ಗುಡ್, ವೆರಿ ಗುಡ್. ಯಾಕೆ ಅವ್ರು ಡೌಟ್ ಮಾಡ್ತಾ ಇದ್ರು ತುಂಬಾ. ವೆರಿ ಗುಡ್. ಯಾಕೆ ಬಂದ್ಬಿಟ್ಟು ಥೋಮಸ್ ನಂಬ್ಲೇಬೇಕು ಅಂತ ಯೇಸು ಕ್ರಿಸ್ತ ಪ್ರಯಾಸ ಪಟ್ರು? ಯಾಕೆ? ಏನಾಗ್ಬೇಕಾಯ್ತು? ಅವರು ಬಂದು ಅವ್ರ ಜೊತೆ ಅಪೋಸ್ತಲರಾಗಿದ್ರು ಬ್ರದರ್. ವೆರಿ ಗುಡ್. ಅದರ ಅವರು ಒನ್ ಆಫ್ ದ ಅಪೋಸ್ಟಲ್ಸ್ ಆಗ್ಬೇಕಂದ್ರೆ ಕ್ವಾಲಿಫಿಕೇಶನ್ ಏನು? ಇನ್ನೊಬ್ರು ರಾಧಾ ಸಿಸ್ಟರ್ ಹೇಳಿ, ವಾಟ್ ಇಸ್ ದ ಕ್ವಾಲಿಫಿಕೇಶನ್ ಟು ಬಿ ಅಪೋಸ್ಟಲ್? ತಂದೆ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಅವರು. ಕ್ರಿಸ್ತನೊಂದಿಗೆ ಅವರು ಆತನ ಸಾವು ಮತ್ತೆ ಪುನರುತ್ಥಾನದ ಸಾಕ್ಷಿಗಳಾಗಿರ್ಬೇಕು. ವೆರಿ ಗುಡ್, ಥ್ಯಾಂಕ್ ಯು ಮಾಸ್ಟರ್, ವೆರಿ ಗುಡ್ ಅಲ್ವರ. ಸೊ ಅದ್ಗೆ ಕ್ರೈಸ್ಟ್ ಜೊತೆಗೆ ಪರ್ಸನಲ್ ಎಂತ ರಿಲೇಶನ್ಶಿಪ್ ಇರ್ಬೇಕು. ಪರ್ಸನಲ್ ಆಗಿ ಯೇಸು ಕ್ರಿಸ್ತನ ಜೊತೆಗೆ 3.5 years ಏನ್ ಮಾಡಬೇಕು, ಟೀಚಿಂಗ್ಸ್ ಹೊಂದ್ಕೊಂಡಿರ್ಬೇಕು. ಎರಡನೇದು ಕ್ರೈಸ್ಟ್ ರಿಸರೆಕ್ಷನ್ಗೆ ಏನಾಗಿರ್ಬೇಕು, ವಿಟ್ನೆಸ್ ಆಗಿರ್ಬೇಕು. ಇವಾಗ ಥಾಮಸ್ಗೆ ಯೇಸು ಕ್ರಿಸ್ತ ಪುನರುತ್ಥಾನ ಆಗಿರೋ ಡೌಟ್ ಇರ್ಬೇಕಾರೆ ಅವ್ರು ಬೇರೆಯವ್ರಿಗೆ ಹೆಂಗೆ ವಿಟ್ನೆಸ್ ಮಾಡಕ್ ಸಾಧ್ಯ? ಅದಕ್ಕೆ ಯೇಸು ಕ್ರಿಸ್ತು ಅವ್ರ ವಿಶ್ವಾಸನ ದೃಢಪಡಿಸೋದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಮಾತ್ರ ಅದೇ ದೇಹದಲ್ಲಿ ಬರ್ಲಿಲ್ಲ, ಅದೇ ತರದ್ದು ಒಂದ್ ದೇಹದಲ್ಲಿ ಮಾಡ್ತಾರೆ ಅವರು ಬರ್ತಾರೆ. ಓಕೆನ್ರಾ? ಸರಿ, ಅದಕ್ಕೆ ಇದಲ್ಲೆಲ್ಲ ನಮ್ಗೆ ಏನಪ್ಪಾ ಪ್ರೂಫ್ ಅಂತಂದ್ರೆ ಕ್ರೈಸ್ಟ್ ವಾಸ್ ರಿಸರೆಕ್ಟೆಡ್ ಆಸ್ ಎ ಸ್ಪಿರಿಟ್ ಬೀಯಿಂಗ್. ಅದರ ಕ್ರೈಸ್ಟ್ ಇಸ್ ನೋ ಮೋರ್ ಇನ್ ದ ಫ್ಲೆಶ್. ಓಕೆನ್ರಾ? ಸರಿ, ಹಾಗಿರ್ಬೇಕಾದ್ರೆ ಸಮಾಧಿಯಲ್ಲಿ ದೇವರು ಯಾಕೆ ಅವ್ರ ದೇಹನ ಬಿಡ್ಲಿಲ್ಲ? ನಾನು ಕೇಳಿದವ್ರು ಮಾತ್ರ ಉತ್ತರ ಕೊಡ್ಬೇಕು. ಸುಪ್ರೀತ್ ಬ್ರದರ್ ಹೇಳ್ರಿ, ಯೇಸು ಕ್ರಿಸ್ತನ ದೇಹನ ದೇವರು ಯಾಕೆ ಸಮಾಧಿಯಲ್ಲಿ ಬಿಡ್ಲಿಲ್ಲ? ಸುಪ್ರೀತ್ ಬ್ರದರ್ ಇದೀರಾ ಲೈನ್ ನಲ್ಲಿ? ನಾನು ಹೇಳ ಬ್ರದರ್, ಕೇಳಕೊಳ್ಳಿಕ್ಕೆ ಬಿಡೋದಿಲ್ಲ. ಕಾರ್ತಿಕ್ ಬ್ರದರ್ ಹೇಳಿ. ಸೈತಾನನು ಆ ಮೋಶೆನ ಶರೀರ ಬೇಕಂತ ಒಂದ್ ಜಾಗದಲ್ಲಿ ಯೇಸು ಜೊತೆ ಇದು ಮಾಡ್ತಾ ಇದ್ದಾರೆ. ಅದೇ ಒಂದು ವಿಗ್ರಹ ಆರಾಧನೆ ತರ ಆಗ್ಬಿಡುತ್ತೆ ಅಂದ್ಬಿಟ್ಟು ಯೇಸು ಶರೀರ ದೇವ್ರು ಎಲ್ಲೋ ಮುಚ್ಚಿಕ್ಕಿದ್ದಾರೆ. ಓಕೆ, ಅನಿತಾ ಅಷ್ಟು ಹೇಳಿ. ಅದೇ ಬೈಬಲ್ ಅಲ್ಲಿ ಇದೆಯಲ್ಲ, ಅದು ಕೊಳೆಯುವ ಅವಸ್ಥೆಗೆ ಬಿಡುದಿಲ್ಲ ಅಂತ ಹೇಳಿ. ವೆರಿ ಗುಡ್. ಸೊ ಕೊಳೆಯಂತ ಅವಸ್ಥೆ ಬಿಡ್ಲಿಲ್ಲ, ಮತ್ತೆ ದೇಹ ಏನಾಯ್ತು? ಅದಕ್ಕೆ ಮತ್ತೆ ಜನರು ನೋಡಿ ಅದನ್ನು ಮತ್ತೆ ಒಂದು ವಿಗ್ರಹ ಮಾಡ್ಕೊಳ್ತಾರೆ. ಓಕೆ, ಅದಕ್ಕೆ ದೇಹ ಏನ್ ಮಾಡಿದ್ರು, ಎತ್ತಿದ್ದಾರೆ ಅಲ್ವಾ? ಹೌದು. ವೆರಿ ಗುಡ್. ಅದರ ಇನ್ನೊಂದು ಕಾರಣ ಏನು?
ಪಟೇಲ್ ಬದರ್ ಹೇಳಿ, ಇನ್ನೊಂದು ಕಾರಣ ಏನು? ಯೇಸು ಕ್ರಿಸ್ತನ ದೇಹನ ಸಮಾಧಿಯಿಂದ ದೇವ್ರು ಎತ್ತೋದಕ್ಕೆ ಇನ್ನೊಂದು ಕಾರಣ ಏನು? ಪಟೇಲ್ ಬದರ್ ಹೇಳಿ. ಆ ಶಿಷ್ಯರಿಗೆ ಪರಿಶುದ್ಧಾತ್ಮ ಬಂದಿಲ್ಲ ಬ್ರದರ್, ಅದಕ್ಕೋಸ್ಕರ ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಅವ್ರು ಪೂಜೆ ಮಾಡ್ಕೊಂಡು ಮಾಡ್ತಿದ್ರಂತೆ. ಓಕೆ, ಸೊ ಏನು ಯಾಕೆ ಬಂದ್ಬಿಟ್ಟು ಅವರು ಇದ್ ಮಾಡ್ಬೇಕಾಯ್ತು? ಯಾಕೆ ಪವಿತ್ರಾತ್ಮಗೂ ಮತ್ತೆ ಶಿಷ್ಯಂದ್ರಗಳು ಇಲ್ಲಿ ಅರ್ಥ ಮಾಡ್ಕೊಳಕ್ಕೂ ಏನ್ ಸಂಬಂಧ? ದೇವ್ರ ಮಗ ಅಂತ ತಿಳಿಬೇಕು ಇತ್ತು ಬ್ರದರ್. ಓಕೆ, ಪಟೇಲ್ ಬದರ್ ಹೇಳಿ. ಅಂದ್ರೆ ರಿಯಾಲಿಟಿ ಹೇಳ್ಕೊಡ್ಬೇಕಲ್ಲ ಬ್ರದರ್, ತೋರ್ಸ್ಕೊಡ್ಬೇಕಾಗಿತ್ತಲ್ಲ. ಗುಡ್. ಓಕೆ, ಸೊ ಅದೇ ಏನಾಗಿತ್ತು ಅಂತಂದ್ರೆ ಇಲ್ಲಿ ನೋಡ್ಬೇಕಾದ್ರೆ ಕ್ರೈಸ್ಟ್ ದೇಹನ ಬಂದ್ಬಿಟ್ಟು ಅಲ್ಲೇ ಇಟ್ಟಿದ್ದ ಅಂತಂದ್ರೆ, ಸಾಮಾನ್ಯವಾಗಿ ಇಸ್ರೇಲ್ ಅಲ್ಲಿ ಪುನರ್ತನ ಕಾನ್ಸೆಪ್ಟ್ ಹೆಂಗಪ್ಪ ಇತ್ತು ಅಂತಂದ್ರೆ, ಒಬ್ಬ ಮನುಷ್ಯ ಸತ್ತರೆ ಅವ್ನು ತಿರ್ಗಾ ಪುನರ್ತನಲ್ಲಿ ಬರ್ಬೇಕು ಅಂದ್ರೆ ಅವ್ನ ದೇಹ ಏನಾಗಿರ್ಬೇಕು? ಪ್ರಿಸರ್ವ್ ಮಾಡಿ ಇಟ್ಟಿರ್ಬೇಕು, ಚೆನ್ನಾಗಿ ಇಟ್ಟಿರ್ಬೇಕು ಅಂತ ನಂಬಿಕೆ ಇತ್ತು. ಅದಕ್ಕೆ ನೋಡಿ, ಯೇಸು ಕ್ರಿಸ್ತ ಸತ್ತಿದ್ಮೇಲೆ ಅವ್ರ ದೇಹಕ್ಕೆ ಏನ್ ಮಾಡ್ತಾರೆ? ಆ ಲೇಪನ ಎಲ್ಲ ಹಚ್ಬಿಟ್ಟು ಕ್ಲೀನ್ ಆಗಿ ಪ್ರಿಸರ್ವ್ ಮಾಡಿ ಏನ್ ಮಾಡ್ತಾರೆ? ಒಂದು ಸಮಾಧಿಯಲ್ಲಿ ಇಡ್ತಾರೆ. ಲಾಜರಸ್ ಸತ್ತೋಗಿರ್ಬೇಕು ಕೂಡ ಏನ್ ಮಾಡ್ತಾರೆ? ಅವ್ರ ದೇಹಕ್ಕೆ ಏನ್ ಮಾಡ್ತಾರೆ? ಆ ದ್ರವ್ಯಗಳ ಸುಗಂಧ ದ್ರವ್ಯಗಳೆಲ್ಲ ಹಚ್ಬಿಟ್ಟು ಏನ್ ಮಾಡ್ತಾರೆ? ಕ್ಲೀನ್ ಆಗಿ ಸಮಾಧಿಯಲ್ಲಿ ಇಡೋದು ನೋಡ್ತೀರಿ. ಅಬ್ರಾಮು ಅಲ್ವರ, ಆಮೇಲೆ ಯಾಕೋಬು, ಯೋಸೆಫಿನ ದೇಹ ಎಲ್ಲ ಏನ್ ಮಾಡ್ತಾ ಇದ್ರು? ಎಲ್ಲ ದೇಹಗಳನ್ನ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ರು. ಯಾಕೆ ಅಂದ್ರೆ ಪುನರ್ತನ ಆಗ್ಬೇಕಾರೆ ದೇಹ ಇದ್ರೆ ಏನಾಗ್ತಾರೆ? ಪುನರ್ತನ ಆಗಿ ಬರ್ತಾರೆ. ದೇಹನ ಇಲ್ಲ ಅಂದ್ರೆ ಪುನರ್ತನ ಆಗೇ ಬರೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಏನ್ರಿ, ಯೇಸು ಕ್ರಿಸ್ತನ ದೇಹ ಅಲ್ಲೇ ಬಿಟ್ಟುಬಿಟ್ಟು ಯೇಸು ಕ್ರಿಸ್ತು ಪುನರ್ತನ ಆಗದು ಶಿಷ್ಯಂದ್ರಗಳು ನೋಡಿದ್ರೆ ಏನಾಗಿರೋದು? ಆ ಪುನರ್ತನ ಆಗಿರೋರು ಯೇಸು ಕ್ರಿಸ್ತು ಅಂತ ನಂಬ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಇನ್ನ ಸತ್ಯಾಂಶಗಳು ಏನಾಗಿಲ್ಲ ಅವ್ರಿಗಿನ್ನ ಗೊತ್ತಿರಲಿಲ್ಲ. ಯಾಕೆ ಅಂದ್ರೆ ನೀವ್ ಹೇಳಂತ ರೀತಿಯಲ್ಲಿ ಇನ್ನ ಹೋಲಿ ಸ್ಪಿರಿಟ್ ಏನ್ ಮಾಡ್ಲಿಲ್ಲ ಅವ್ರಿಗೆ, ದೇವ್ರು ಇನ್ನ ಕೊಡಲ್ಪಡ್ಲಿಲ್ಲ. ಓಕೆನ್ರಾ? ಸೊ ಅದಕ್ಕೆ ಸಭೆಗೆ ಹೋಲಿ ಸ್ಪಿರಿಟ್ ಕೊಟ್ಟಿದ್ದು ಯಾವಾಗ? ಪಂಚಾಶತಮಾನ. ವೆರಿ ಗುಡ್. ಅವರ ಪೆಂಟಿಕಾಸ್ಟ್ ದಿನದಲ್ಲಿ ಮಾಡಿದ್ರು ಹೋಲಿ ಸ್ಪಿರಿಟ್ ಕೊಟ್ರು. ವೆರಿ ಗುಡ್ ಅಲ್ಲರ. ಸೊ ಅದಕ್ಕೆ ಅವಾಗ ಏನಾಯ್ತು? ಅಪೋಸ್ತಲರಿಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ಶುರು ಆಯ್ತು. ಸರಿ, ಇವಾಗ ಯೇಸು ಕ್ರಿಸ್ತನ ದೇಹ ಎಲ್ಲಿದೆ? ಪೂರ್ಣಿಮಾ ಸಿಸ್ಟರ್ ಹೇಳಿ, ಇವಾಗ ಯೇಸು ಕ್ರಿಸ್ತನ ದೇಹ ಎಲ್ಲಿದೆ? ಇಲ್ಲ ಬ್ರದರ್, ಬೆಟ್ಟದ ಮೇಲೆಲ್ಲ ಇಟ್ಟಿರ್ಬೋದು ಅನ್ಸುತ್ತೆ. ದೇವರೆಲ್ಲ ಇಟ್ಟಿದ್ದಾರೆ ಬ್ರದರ್. ಸರಿ, ನಿಮ್ಗೆ ಗೊತ್ತಿಲ್ಲ ಬ್ರದರ್. ನಿಮ್ಗೇನು ಹೇಳಿಲ್ವಾ? ಇಲ್ಲ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ದೇವರು ಅಡಗಿಸಿ ಇಟ್ಟಿದ್ದಾರೆ. ಸರಿ, ಎಲ್ಲ ದೇವ್ರಿಗೊಂದು ನೀ ಮೇಲೆ ಹಾಕಂದ್ ಸುಮ್ನೆ ರೀ ಅಲ್ವರ. ನೀ ಮೇಲೆ ಹಾಕ್ರೆ ಅವ್ರು ಉತ್ತರ ಕೊಡ್ತಾರೆ, ನೋಡೋಣ ಅಲ್ವರ. ದೇವರು ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗಿದೆ, ಏನ್ ಮಾಡಿದ್ದಾರೆ ಅಂತ ಏನ್ ಮಾಡ್ತಾರೆ ಅವರು? ರಿವೀಲು ಖಂಡಿತವಾಗೂ ಮಾಡ್ತಾರೆ ಅಲ್ವರ. ವೆರಿ ಗುಡ್, ಪರವಾಗಿಲ್ಲಪ್ಪ, ಸಂತೋಷ ಆಯ್ತು. ಇಷ್ಟವರೆಗೂ ನೀವು ಚೆನ್ನಾಗಿ ಏನ್ ಮಾಡಿದೀರಾ? ತಿಳ್ಕೊಂಡಿದ್ದೀರಾ ಅಲ್ವರ. ಸರಿ, ನಾವೇನ್ ಮಾಡೋಣ? ಇವತ್ತಿನ ಪಾಠಕ್ಕೆ ನಾವೇನ್ ಮಾಡೋಣ? ಕಂಟಿನ್ಯೂ ಬರೋಣ. ಓಕೆನ್ರಾ? ಸೊ ಅದ್ಗೆ ಏನ್ರಿ, ಇದೆಲ್ಲ ನಮ್ಗೆ ಪ್ರೂಫ್ ಏನಪ್ಪಾ ಅಂದ್ರೆ ಕ್ರೈಸ್ಟ್ ಇನ್ಮೇಲೆ ಇಲ್ಲ, ಅವರು ಮಾಂಸದಲ್ಲಿ ಇಲ್ಲ, ಅವರು ಆತ್ಮಿಕ ಶರೀರದಲ್ಲಿ ಏನಾಗಿದ್ದಾರೆ ಇವತ್ತು ಇದಾರೆ ಅಂತ ಅಲ್ವರ. ಸೊ ಈ ಆತ್ಮಿಕ ಶರೀರದಲ್ಲಿರಂತ ಏನ್ರಿ ಯೇಸು ಕ್ರಿಸ್ತನ ಏನ್ರಿ ನೋಡ್ಬೇಕು ಅಂತಂದ್ರೆ ನೇರವಾಗಿರೋ ಕಣ್ಣಲ್ಲಿ ನೋಡಕ್ಕೆ ಸಾಧ್ಯನಾ ಅಂತಂತಂದ್ರೆ ಖಂಡಿತವಾಗೂ ಇದೇ ನೇರವಾಗಿರೋ ಕಣ್ಣಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಹಂಗೆ ನೋಡಿದ್ರೆ ಏನಾಗ್ತದೆ ಅಂತಂದ್ರೆ ನಮ್ಮ ಕಣ್ಗಳು ಏನಾಗ್ಬಿಡ್ತಾರೆ? ಹೊಟ್ಟೋಗ್ಬಿಡ್ತದೆ. ಅದಕ್ಕೆ ಬೈಬಲ್ ಇದೆಯಾ ನಮ್ ಕಣ್ಗಳು ಹೊಟ್ಟೋಗ್ಬಿಡ್ತದೆ ಅಂತ ನೋಡೋದು? ಇದೆ, ಬೈಬಲ್ ಅಲ್ಲಿ ಇದೆ. ಇಲ್ಲಪ್ಪ, ಇವತ್ತೆಲ್ಲ 26 ಫಾಸ್ಟ್ ಆಗಿದ್ದೀರಾ ನೀವೆಲ್ಲ. ವೆರಿ ಗುಡ್, ತುಂಬಾ ಸಂತೋಷ. ಅದರ ಅಪೊಸ್ತಲ ಕೃತ್ಯಗಳಲ್ಲಿ ಹೇಳ್ತಾರಲ್ಲ, ಅಪೊಸ್ತಲ ಕಣ್ಣೇನಾಗೋಯ್ತು? ವೆರಿ ಗುಡ್. ಹಂಗಿರ್ಬೇಕಾದ್ರೆ ಕ್ರೈಸ್ತ ಯಾರು ಡೈರೆಕ್ಟ್ ಆಗಿ ನೋಡಕ್ಕೆ ಸಾಧ್ಯನೇ ಇಲ್ಲ. ನೋಡಿದ್ರೆ ಖಂಡಿತವಾಗೂ ನಮ್ಮ ಕಣ್ಗಳು ಏನಾಗ್ಬಿಡ್ತಾರೆ? ಕುರುಡಾಗ್ಬಿಡ್ತಾರೆ. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತು ಇರೋಂತ ಮಹಿಮೆ ಶರೀರ ಇವತ್ತು ಎಷ್ಟು ಒಂದು ಗ್ರ್ಯಾಂಡ್ ಆಗಿರೋಂಥ ಮಹಿಮೆ ಶರೀರದಲ್ಲಿ ಇದ್ದಾರೆ ಅಂತಂದ್ರೆ, ಬೈಬಲ್ ನಲ್ಲಿ ಕೆಲವೊಂದು ಏಂಜಲ್ಸ್ ಭಯಂಕರ ಬ್ರೈಟ್ ಆಗಿ ಇದ್ರು ಅಂತ ನಮ್ ಬೈಬಲ್ ಏನಾಗಿದೆ? ರೆಫರೆನ್ಸ್ ಇದೆ. ಹಂಗಿರ್ಬೇಕಾರೆ ಅದಕ್ಕಿಂತ ಮಹಿಮೆ ಇರೋದಂತ ಶರೀರದಲ್ಲಿ ಅಂತ ಕ್ರೈಸ್ಟ್ ಯೋಚನೆ ಮಾಡಿ ಹೆಂಗಿರ್ಬೇಕು? ಸೋದಮ ಅಂಡ್ ಗೊಮೋರಾಗೆ ಏನ್ ಮಾಡ್ತಾರೆ? ಏಂಜಲ್ಸ್ ಬರ್ತಾರೆ. ಅದರ ಏಂಜಲ್ಸ್ ಬರ್ಬೇಕಾರೆ
ಲೋತನ ಮನೆಗೆ ಹೋಗ್ಬೇಕಾರೆ ಅವರು ಏಂಜಲ್ಸ್ ನೋಡಿದ ತಕ್ಷಣ ಸೋದೋಮನ್ ಗೊಮೋರ ಜನಗಳ ಕಣ್ಣೇನಾಗ್ಬಿಡ್ತು, ಕುರುಡ. ನಾವೇನ್ ಮಾಡ್ತೀವಿ ಬೈಬಲ್ ಅಲ್ಲಿ ಓದ್ತೀರಿ ಅಲ್ವರ. ಆಮೇಲೆ ಯೇಸು ಕ್ರಿಸ್ತು ಸ್ಪಿರಿಟ್ ಬೀಯಿಂಗ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಪ್ರೂಫ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಕ್ರೈಸ್ಟ್ ಹೇಳ್ತಾರೆ ಸ್ಪಿರಿಟ್ ಬೀಯಿಂಗ್ ಆಗಿದ್ರೆ ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು. ಹೆಂಗಿರ್ತಾರೆ ಅಂತ ಹೇಳ್ತಾರೆ, ಗಾಳಿ ತರ ಇರ್ತಾರೆ. ಅವರು ಯಾವ ರೀತಿ ಬರ್ತಾರೆ, ಯಾವ ರೀತಿ ಹೋಗ್ತಾರೆ, ಯಾರಿಗೂ ಏನಾಗೋದಿಲ್ಲ, ಅದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರಲ್ವರ. ಓದಿ ಯೋಹಾನ 3:8 ಓದಿ. ಯೋಹಾನ 3:8. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಗಾಳಿ ಅಂದ್ರೆ ಮನಸ್ಸು ಬಂದ ಕಡೆಗೆ ಏನ್ ಮಾಡ್ತಾರೆ, ಬೀಸ್ತದೆ. ಅದು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತದೆ ಏನಾಗಲ್ವಂತೆ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅದೇ ತರ ಆತ್ಮದಿಂದ ಹುಟ್ಟಿರೋರು ಹೆಂಗಂತೆ, ಅದರಂತೆಯೇ ಪವಿತ್ರ ಆತ್ಮದಿಂದ ಹುಟ್ಟಿದ್ರೆ ಹೆಂಗಿರ್ತಾರಂತೆ, ಹೀಗೆ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ರಿ ಬೈಬಲ್ ಅಲ್ಲಿ ವಾಲ್ಯೂಮ್ ಕಡಿಮೆ ಆಗ್ತಿದೆ ಬ್ರದರ್ ಸ್ವಲ್ಪ. ಓಕೆ ಅದಕ್ಕೆ ನೋಡ್ಬೇಕಾರೆ ಇವಾಗ ಮೋಸ್ಟ್ ಕಿರಿ ಇರ್ಬೋದು. ಸೊ ಅದಕ್ಕೆ ನಾವೇನ್ ನೋಡ್ತೀವಿ ಅಂದ್ರೆ ನಮ್ಗೆ ಏನ್ರಿ ಕ್ರೈಸ್ಟ್ ಬಂದ್ಬಿಟ್ಟು ಎಷ್ಟೊತ್ತು ಸತಿ ರಿಸರೆಕ್ಷನ್ ಅಪಿಯರ್ ಆಗ್ಬೇಕಾರೆ ಶಿಷ್ಯನ್ರೆಲ್ಲ ಕ್ಲೋಸ್ ರೂಮ್ ಅಲ್ಲಿ ಇದ್ರು. ಸಡನ್ ಆಗಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವ್ರ ನಡುವೆ ಬಂದು ನಿಂತ್ಕೊಂತಾರೆ. ನೋಡಿ ಜಾನ್ ಚಾಪ್ಟರ್ 20 ವರ್ಸ್ 19. ಜಾನ್ ಚಾಪ್ಟರ್ 20 ವರ್ಸ್ 19. ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ಜಾನ್ 20 ವರ್ಸ್ 19. ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ನೋಡ್ರ ಬಾಗಲೆಲ್ಲ ಮುಚ್ಕೊಂಡಿತ್ತಂತೆ. ಸಡನ್ ಆಗಿ ಯೇಸು ಕ್ರಿಸ್ತ ಹೆಂಗ್ ಬಂದ್ರು? ಬಿಕಾಸ್ ಹಿ ವಾಸ್ ನಾಟ್ ಇನ್ ದ ಫ್ಲೆಶ್. ಫ್ಲೆಶ್ ಅಲ್ಲಿ ಇದ್ರೆ ಡೋರ್ ಲಾಕ್ ಆಗಿ ಬರಕ್ ಆಗ್ತದಾ? ಇವಾಗ ನಮ್ಮನೆ ಡೋರ್ ಲಾಕ್ ಹಾಕೊಂಡು ಹೋಗ್ಬಿಟ್ಟು ಯಾರೋ ಬಂದು ಹೊಡೆ ಬರಕ್ ಆಗ್ತದ? ಕಳ್ಳನೇ ಬರ್ಬೇಕಷ್ಟೇ. ಏನ್ರಿ ಡೋರ್ಗೆಲ್ಲ ಹೊಡೆದ್ಬಿಟ್ಟು ಕಳ್ತನ ಬೇರೆ ಕಡೆ ಬರ್ಬೇಕು. ಆದ್ರೆ ಹಂಗೆ ಬರೋದಕ್ಕೆ ಯಾರ ಕೈ ಮಾತ್ರ ಸಾಧ್ಯ? ಸ್ಪಿರಿಟ್ ಬೀಯಿಂಗ್. ಅದಕ್ಕೆ ಕ್ರೈಸ್ಟ್ ಹೇಳಿದ್ದು ಏನಂದ್ರೆ ಪವಿತ್ರ ಆತ್ಮದಿಂದ ಹುಟ್ಟಿರೋ ಹೆಂಗಿರ್ತಂತೆ, ಗಾಳಿ ತರ ಇರ್ತಾರೆ. ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಾರೋ ಗೊತ್ತಾಗೋದಿಲ್ಲ. ಅದೇ ತರ ಕ್ರೈಸ್ಟ್ ರಿಸರೆಕ್ಷನ್ ಆಗ್ಬೇಕಾರೆ ಶಿಷ್ಯನ್ರೆಲ್ಲ ಡೋರ್ ಲಾಕೊಂಡ್ ಕೂತಿರ್ಬೇಕಾರೆ ಸಡನ್ ಆಗಿ ಬಂದು ಏನ್ ಯೇಸು ಕ್ರಿಸ್ತ ಅವ್ರ ಮಧ್ಯದಲ್ಲಿ ನಿಂತ್ಕೊಂತಾರೆ. ಬಂದಿದ ತಕ್ಷಣ ಫಸ್ಟ್ ಹೇಳೋದೇನಾಗ್ಲಿ, ಸಮಾಧಾನ ಆಗಲಿ. ಅದ್ರ ಇವಾಗ ಕೇಳಿಸ್ತಿದ್ಯಾ? ಓಕೆ. ಸೊ ಅದಕ್ಕೆ ನಿಮಗೆ ಸಮಾಧಾನ ಆಗ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಸಡನ್ ಆಗಿ ಎಲ್ಲ ಡೋರ್ ಮುಚ್ಕೊಂಡು ಯಾರ ಇರ್ಬೇಕಾದ್ರೆ ಸಡನ್ ಆಗಿ ಮುಂದೆ ಯಾರ ಬಂದು ನಿಂತ್ಕೊಂಡ್ರೆ ಹೆಂಗಿರ್ತದೆ ಯೋಚನೆ ಮಾಡಿ. ಅದಕ್ಕೆ ಇದೆಲ್ಲ ಪ್ರೂಫ್ ಏನಪ್ಪಾ ಅಂದ್ರೆ ಕ್ರೈಸ್ಟ್ ಇಸ್ ಎಂತಾರೆ ಸ್ಪಿರಿಟ್ ಬೀಯಿಂಗ್. ಅದು ಮಾತ್ರ ಅಲ್ಲ, ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಅವ್ರ ಕಣ್ಣಿಗೆ ಕಾಣಿಸ್ತಿರಂತ ರೀತಿಯಲ್ಲೇ ಬರ್ತಾರೆ ಅಂತ ಅಂದ್ಬಿಟ್ಟು ಕ್ರೈಸ್ಟ್ ನಮ್ಗೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದು ಓದೋಣ. ಲೂಕ 13:28. ನಿರ್ಮಲಾ ಸಿಸ್ಟರ್ ಓದಿ. ಲೂಕ್ 13:28. ಲೂಕ್ 13:28. ಯಾಕೋಬ್, ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವು, ಕಟಕಟನೆಯ ಹಲ್ಲು ಕಡಿಯೋಣವು ಇರುವವು. ನೋಡ್ರ ದೇವರ ರಾಜ್ಯದಲ್ಲಿ ಯಾರಿರ್ತಾರೆ? ಅಬ್ರಾಮ, ಇಸಾಕ, ಯಾಕೋಬ ಎಲ್ಲಾ ಪ್ರವಾದಿಗಳು ಇರ್ತಾರೆ ಅಲ್ವರ. ಆದ್ರೆ ಯಾರು ಮಿಸ್ಸಿಂಗು? ದೇವ್ರ ರಾಜ್ಯಕ್ಕೆ ಮುಖ್ಯವಾದ ರಾಜನೇ ಯಾರು? ರಾಜಾದಿ ರಾಜನೇ ಅಂತ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಮಿಸ್ಸಿಂಗು. ಅದಕ್ಕೆ ಹೇಳ್ತಾರೆ ಪೂರ್ವದಿಂದ, ಪಶ್ಚಿಮದಿಂದ, ಉತ್ತರದಿಂದ, ದಕ್ಷಿಣದ ಜನಗಳು ಏನ್ ಮಾಡ್ತಾರೆ ಬಂದಿ ಅಲ್ಲಿ ಅವ್ರ ಜೊತೆಗೆ ಊಟಕ್ಕೆ ಕೂತ್ಕೊಂತಾರೆ. ಆದ್ರೆ ಅದ್ರಲ್ಲಿ ಯಾರಪ್ಪ ಮುಖ್ಯವಾದ ಮಿಸ್ಸಿಂಗು ಅಂತಂದ್ರೆ ಕಣ್ಣಿಗೆ ಯಾರು ಕಾಣಿಸೋ ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ ಏನ್ರಿ ಸಭೆ ಮತ್ತೆ ಯೇಸು ಕ್ರಿಸ್ತು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಏನ್ ಮಾಡ್ತಾರೆ ಅವರು ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಇನ್ನೊಂದ್ ಕಡೆ ಯೇಸು ಕ್ರಿಸ್ತು ಹೇಳಿದ್ರು ಅದರ ಲೂಕ್ 17:22 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಈ ದಿನಗಳನ್ನ ನೋಡೋದಕ್ಕೆ ಆಸೆ ಪಡ್ತೀರಾ, ಆದ್ರೆ ನೀವು ಆ ದಿನ ನೋಡಕ್ಕೆ ಆಗಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದರ ಅನಿತಾ ಅಷ್ಟು ಓದಿ. ಲೂಕ್ 17:22. ಮತ್ತು ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಒಂದು ಕಾಲ ಬರುತ್ತದೆ, ಅದರಲ್ಲಿ ನೀವು ಮನುಷ್ಯ ಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ. ನೋಡ್ರ, ಒಂದು ದಿನವನ್ನು ನೋಡೋದಿಕ್ಕೆ ಅಪೇಕ್ಷಿಸ್ತೀರಾ, ನಿಮ್ಗೇನಾಗಲ್ಲ, ಸಿಕ್ಕಲ್ಲ, ಕಾಣಿಸಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕ್ರೈಸ್ಟ್ ವಿಲ್ ಬಿ ಇನ್ವಿಸಿಬಲ್ ಅಲ್ವರ. ಅದಕ್ಕೆ ಏನ್ರಿ ಏನ್ ಮಾಡೋದು?
ಹಂಗಾರೆ ಯೇಸು ಕ್ರಿಸ್ತನ ಹೆಂಗ್ ನೋಡ್ತಾರೆ? ಪ್ರಕಟಣೆ 1:7 ಏನ್ ನೋಡ್ತೀರಿ? ಎಲ್ಲಾರು ಆತನ ಏನ್ ಮಾಡ್ತಾರೆ? ದುಷ್ಟಿಸಿ ನೋಡ್ತಾರೆ. ಅದರ ಎಲ್ಲಾ ಕಣ್ಗಳು ಏನ್ ಮಾಡ್ತಾರೆ? ಕ್ರೈಸ್ತನ ನೋಡ್ತಾರಂತೆ. ಅದರ ಯೇಸು ಕ್ರಿಸ್ತು ಕಣ್ಣಿಗೆ ಕಾಣಿಸಲ್ಲ ಅಂತಂದ್ರೆ, ಆತ್ಮಿಕ ಶರೀರದಲ್ಲಿರಂತಂದ್ರೆ ಪ್ರಕಟಣೆ 1:7 ಅರ್ಥ ಏನು? ಅಲ್ರ ಓದೋಣ ಅಂತೀನಿ. ರೆವಲ್ಯೂಷನ್ 1st chapter 7th verse. ವಿನಸ್ಟ್ ಓದಿ. ರೆವಲ್ಯೂಷನ್ 1st chapter 7th verse. ಓದ್ತೀನಿ ಬ್ರದರ್. ಓದಿ. ಫಸ್ಟ್ ಚಾಪ್ಟರ್ 7th verse. ಇಗೋ ಮೇಘದೊಳಗಿಂದ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇಳಿದವರು ಸಹ ಕಾಣುವರು. ನೋಡ್ರ, ಎಲ್ಲರ ಕಣ್ಣುಗಳು ಕಾಣುವಂತೆ. ಯೇಸು ಕ್ರಿಸ್ತರು ಲೋಕನ ನೋಡೋದಿಲ್ಲ ಅಂತಂತಾರೆ. ಇಲ್ಲಿ ಎಲ್ಲಾರ ಕಣ್ಣುಗಳು ಕಾಣ್ತಾ ಬಂದಂತಾರೆ. ಏನಿದು? ಹೆಂಗ್ ಅರ್ಥ ಮಾಡ್ಕೊಳೋದು? ಅದರ ಬೈಬಲ್ ಏನ್ರಿ ನೋಡೋದು ಅಂತ ಹೇಳೋದು, ಕಣ್ಣು ಅಂತ ಹೇಳೋದು ಬೈಬಲ್ ಏನಿದೆ? ಅರ್ಥ ಇದೆ. ಅದರ ಬೈಬಲ್ ನೋಡ್ಬೇಕ್ರೆ ಏನ್ರಿ ದೇವ್ರ ಆದಾಮ್ನ ಮತ್ತೆ ಏವಳನ್ನ ಏನ್ ಮಾಡಿದ್ರು? ಸೃಷ್ಟಿ ಮಾಡಿದ್ರು. ಅದರ ಅವ್ರಿಬ್ರು ಪಾಪ ಮಾಡಿದ್ಮೇಲೆ ಬೈಬಲ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಕಣ್ಗಳೇನಾಯ್ತು? ತೆರೀತು ಅಂತ ಹೇಳ್ತಾರೆ. ಅಲ್ವರ ಹಂಗಾರೆ ಏನ್ ಮೀನಿಂಗು? ಇಷ್ಟ ದಿನ ಕುಡ್ರಾಗಿದ್ರಾ? ಓದಿ ಜೆನಿಸಿಸ್ 3:7. ಆದಿಕಾಂಡ 3ನೇ ಅಧ್ಯಾಯ 7ನೇ ವಚನ. ಕೂಡಲೇ ಅವರಿಬ್ಬರಿಗೂ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ನೋಡ್ರ, ಅವ್ರು ಏನಾಗಿದ್ರಂತೆ? ಕಣ್ಗಳು ತೆರೆದವು. ಹೆಂಗ್ ಕಣ್ಗಳು ತೆರೆದವು? ದೇವ್ರಂಗ ಕುಡ್ರಾಗ ಸೃಷ್ಟಿ ಮಾಡಿದ್ರಾ? ಇಲ್ವಲ್ಲ. ಅದ್ರ ಹಂಗಾರೆ ಕಣ್ಗಳು ಏನಾಗಿದ್ವು? ತೆರೆದವು ಅಂದ್ರೆ ಆತ್ಮಿಕ ಕಣ್ಣುಗಳು, ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆತ್ಮಿಕ ಕಣ್ಣು ಅಲ್ವರ. ಏನಾಯ್ತು ಅವ್ರಿಗೆ? ತೆರೀತು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಗೊತ್ತಾ? ಕಣ್ಣಿದ್ದವನ್ ಏನ್ ಮಾಡ್ಲಿ? ನೋಡಲಿ. ಕಿವಿ ಇದ್ದವನ್ ಏನ್ ಮಾಡ್ಲಿ? ಕೇಳಲಿ. ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರಲ್ವರ. ಓದಿ ಮ್ಯಾಥ್ಯೂ 13 chapter 13th verse. ಮ್ಯಾಥ್ಯೂ 13 chapter 13th verse ಓದಿ. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡಿದ್ದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಜನರ ಯಾವ ಕಣ್ಣು ಯಾವ ಕಿವಿ? ಆತ್ಮಿಕ ಕಿವಿ, ಆತ್ಮಿಕ ಕಣ್ ಬಗ್ಗೆ ಏನ್ ಮಾಡ್ತಾ ಇದ್ದಿಲ್ಲಿ ಇಲ್ಲಿ ಮಾತಾಡ್ತಾ ಇರೋದು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವೆಲ್ಲ ಇವಾಗ ಏನಾಗಿದೆ? ಸತ್ಯಕ್ಕೆ ಬಂದಿದ್ರಿ. ನಮ್ ಕಣ್ಗಳು ಏನಾಗಿದೆ ಇವಾಗ? ಇದಕ್ಕಿಂತ ಮುಂಚೆ ಏನಾಗಿತ್ತು ನಮ್ ಕಣ್ಗಳೆಲ್ಲ? ಅಂದ್ರೆ ಓದಿ ಎಫಿಷಿಯನ್ಸ್ 1:18. ಎಫಿಷಿಯನ್ಸ್ 1st chapter 18th verse. ಎಫಿಷಿಯನ್ಸ್ 1st chapter 18th verse. ರಾಧಾ ಸಿಸ್ಟರ್ ಓದ್ತೀರಾ? ಥ್ಯಾಂಕ್ ಯು. ಓದಿ ಓದಿ. ಏನ್ ವಚನ? ಎಫಿಷಿಯನ್ಸ್ 1:18. ನಾನು ಚಾರ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ವರ್ಸಸ್ಗಳೆಲ್ಲ. ಆತನು ನಿಮ್ಮ ಕೇಳಿಸ್ತದೆ ಬ್ರದರ್? ಕೇಳಿಸ್ತದೆ, ಓದಿ ಸಿಸ್ಟರ್. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಯದ ಮಹಿಮೆ ತಿಶಯವು ಎಂತದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ನೋಡ್ರ, ಎಂತ ನೇತ್ರಗಳು? ಮನೋನೇತ್ರಗಳು. ಅದರ ಆತ್ಮಿಕ ಕಣ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಈ ಪ್ರಪಂಚ ದೇವ್ರ ಏನ್ ಮಾಡಿದಾನೆ? ಎಲ್ಲಾರ ಕಣ್ಗಳು ಏನ್ ಮಾಡಿದಾನೆ? ಕುರುಡು ಮಾಡಿದೆ ಅಂತ 2 ಕೊರಿಂಥಿಯರ್ 4:4 ಹೇಳ್ತಾರಲ್ಲ. ಯಾವ ಕಣ್ಣು? ಲಿಟ್ರಲ್ ಆಗಿರೋ ಕಣ್ಣಲ್ಲ, ಆತ್ಮಿಕ ಕಣ್ಣು, ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಇಲ್ಲಿ ಎಲ್ಲಾರ ಕಣ್ಗಳು ಯೇಸು ಕ್ರಿಸ್ತ ನೋಡ್ತಾ ಅಂತಂದ್ರೆ ಯಾವ ಕಣ್ಣಿಂದ ನೋಡಕ್ ಸಾಧ್ಯ? ಲಿಟ್ರಲ್ ಆಗಿರೋ ಕಣ್ಣಿಂದ ನೋಡಕ್ ಸಾಧ್ಯ ಅಲ್ಲ. ಆತ್ಮಿಕ ಕಣ್ಣಿಂದ ಮಾತ್ರ ಯೇಸು ಕ್ರಿಸ್ತನ ದೈವಿಕ ಸ್ವಭಾವದಂತ ಯೇಸು ಕ್ರಿಸ್ತನ ಏನ್ ಮಾಡಕ್ ಸಾಧ್ಯ? ನೋಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೋಡಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ನೋಡ್ಬೇಕಾರೆ ಇವಾಗ ನೋಡಿ, ಇವಾಗ ವಾಯುಮಂಡಲದಲ್ಲಿ ಇವಾಗ ಯಾರು ಆಳ್ವಿಕೆ ಮಾಡ್ತಾ ಇದಾರೆ? ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಲ್ವರ. ಇವಾಗ ವಾಯುಮಂಡಲ ಸೈತಾನ ಆಳ್ವಿಕೆ ಮಾಡ್ತಾ ಇದ್ರೆ ಅವ್ನು ನಮ್ಮ ಕಣ್ಣು ಕಾಣಿಸ್ತಾನ? ಇಲ್ಲ. ಆದ್ರೂ ಕೂಡ ಅವ್ನ ಆಳ್ವಿಕೆ ಮಾಡ್ತಾ ಅಂತ ನಮ್ಗೆ ಏನ್ ಪ್ರೂಫ್ ಇದೆ? ಅಲ್ವರ. ನಾವು ಕ್ಲೀನ್ ಆಗಿ ಏನ್ ಗ್ರಹಿಸ್ಕೊಬಹುದು ಅಂದ್ರೆ, ಲೋಕದಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ನೋಡ್ಬೇಕಾದ್ರೆ ಖಂಡಿತವಾಗೂ ಅವನೇ ಆಳ್ವಿಕೆ ಮಾಡ್ತಾ ನಮ್ಗೆ ಏನಾಗಿದೆ?
ನಮ್ಗೆ ಪ್ರೂಫ್ ಇದೆ ಅಲ್ವಾ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನ ನೋಡ್ಬೇಕು ಅಂತಂದ್ರೆ ಇದೇ ಲಿಟ್ರಲ್ ಆಗಿರೋಂಥ ಕಣ್ಣಿನ ನೋಡಕ್ಕೇನಿಲ್ಲ, ಖಂಡಿತವಾಗೂ ಏನಿಲ್ಲ, ಸಾಧ್ಯನೇ ಇಲ್ಲ. ಹಂಗಾರೆ ನೋಡ್ಬೇಕಾರೆ ಏನ್ ನೋಡ್ಬೇಕು, ಆತ್ಮಿಕವಾದಂತ ಕಣ್ಣಿಂದಾನೇ ನೋಡಕ್ಕೇನ್ರಿ ನಮ್ಗೆ ಸಾಧ್ಯ. ಅದಕ್ಕೆ ಏನ್ರಿ ಇದೇ ಪ್ರಶ್ನೆನ ಶಿಷ್ಯನ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಕ್ರೈಸ್ಟ್ ಅಂತ ಕೇಳ್ತಾರೆ. ನೋಡಿ ಏನ್ ಕೇಳ್ತಾರೆ, ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಶಿಷ್ಯನ್ರು ಬಂದ್ಬಿಟ್ಟು ಯೇಸು ಕ್ರಿಸ್ತ ಅಂತ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ ನೋಡಿ, ಮತ್ತೆ 24ನೇ ಅಧ್ಯಾಯದಲ್ಲಿ ವಚನ 3 ನಿರ್ಮಲಷ್ಟು ಓದಿ. ಮ್ಯಾಥ್ಯೂ 24:3. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಇದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಥ್ಯಾಂಕ್ ಯು. ಅದಕ್ಕೆ ಹೇಳ್ತಾರೆ ಅಂದ್ರೆ ನೋಡಿ, ಅಲ್ಲಿ ಏನ್ ಮಾಡ್ತಾರೆ ಬಂದ್ಬಿಟ್ಟು ಶಿಷ್ಯರು ಹೋಗ್ಬಿಟ್ಟು ಯೇಸು ಕ್ರಿಸ್ತ ಪ್ರತ್ಯೇಕವಾಗಿ ಬಂದ್ಬಿಟ್ಟು, ಸ್ವಾಮಿ ಏನ್ರಿ ಇವುಗಳು ಸಂಭವಿಸೋದು ಯುಗದ ಸಮಾಪ್ತಿಗೆ ಏನ್ ಕೇಳ್ತಾರೆ, ಅಲ್ಲಿ ಸೂಚನೆ ಏನು ಅಂತ ಕೇಳ್ತಾರೆ. ಏನಕ್ಕಪ್ಪ ಸೂಚನೆ ಕೇಳಿದ್ದು? ಯಾಕೆ ಅಂತಂದ್ರೆ ಕ್ರೈಸ್ಟು ಎಲ್ಲಾರಿಗೂ ಕಣ್ಣು ಕಾಣಿಸೋ ರೀತಿಲಿ ಹಂಗೇ ಆಕಾಶದಿಂದ ಏನ್ ಮಾಡೋದಿಲ್ಲ, ಕಣ್ಣಿಗೆ ಕಾಣಿಸೋ ರೀತಿಲಿ, ಇದೇ ಕಣ್ಣಿಗೆ ಕಾಣಿಸೋ ರೀತಿಲಿ ಬರೋದಿಲ್ಲ. ಅದಕ್ಕೆ ಏನ್ ಕೇಳಿದ್ದು, ಸೂಚನೆ ಅಂತ ಏನ್ ಮಾಡಿದ್ದಲ್ಲಿ ಅಲ್ಲಿ ಕೇಳಿದ್ದು. ಯೇಸು ಕ್ರಿಸ್ತಗೆ ಏನ್ ಉತ್ತರ ಕೊಟ್ರು, ಯಾರು ನಿಮ್ನ ಏನ್ ಮಾಡ್ದಿರ್ಲಿ ಮೋಸಗೊಳಿಸಿ ಅಂತೇಳಿ ಎಚ್ಚರಿಕೆ ಆಗಿರಿ ಅಂತ ಯಾಕೆ ಕೇಳ್ಬೇಕಾಗಿತ್ತು? ನಿಮ್ಗೆ ಅಷ್ಟು ಗೊತ್ತಾಗಲ್ವೇನ್ರಪ್ಪ, ಸುಮ್ನೆ ಇರಿ ನೀವು, ಆಕಾಶನ ಹಂಗೇ ನೋಡ್ತಾ ಇರಿ, ನಾನು ಹೆಂಗ್ ಹೋದ್ನೋ ಹಂಗೇ ಬರ್ತೀನಿ, ನೀವು ತಲೆನೇ ಕೆಡ್ಸ್ಕೊಂಬಿಡಿ, ನೋಡ್ತಾನೇ ಇರಿ ಅಂತ ಹೇಳ್ಬೋದಾಯ್ತಲ್ಲ, ನಾನು ತುತ್ತೂರಿ ಉತ್ಕೊಂಡ್ ಬರ್ತೀನಿ ಅಂತ ಹೇಳ್ಬೋದಾಯ್ತಲ್ಲ. ಯೇಸು ಕ್ರಿಸ್ತ ಹೇಳಿದ್ರ ಅದು ಬದಲಾಗಿ ಮತ್ತೆ 24ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, ಒಂದು ಲಿಸ್ಟ್ ಆಫ್ ವರ್ಸಸ್ ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಕೊಡ್ತಾರೆ. ಹಿಂಗಾಗ್ತಾರೆ, ಹಂಗಾಗ್ತಾರೆ, ಇದಾಗ್ತಾರೆ ಇವೆಲ್ಲ ನೋಡ್ಬೇಕ್ರೆ ನೀವೇನ್ ಮಾಡ್ರಿ, ನೀವು ಕಂಡಿಡ್ಕೊಳ್ಳಿ. ಅಂದ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ, ಕ್ರೈಸ್ಟ್ನ ನಾವು ಏನ್ರಿ ಕಂಡಿಡಿಬೇಕು ಅಂತಂದ್ರೆ ಇದೇ ಕಣ್ಣಲ್ಲಿ ಖಂಡಿತವಾಗ ನೋಡಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಕೊಟ್ಟಿದ್ದೇನು, ಸೈನ್ಸ್, ಸೂಚನೆಗಳೇನ್ ಮಾಡಿದ್ದು, ಅದಕ್ಕೆ ಏನ್ ಮಾಡಿದ್ ನಮ್ಗೆ ಕೊಟ್ಟಿದ್ದು ಅಲ್ವರ. ಆದ್ರೆ ಸೂಚನೆಗಳ ಮುಖಾಂತರ ನಾವ್ ಏನ್ ಮಾಡಕ್ ಸಾಧ್ಯ, ಯೇಸು ಕ್ರಿಸ್ತನ ಕಂಡಿಡಿಕ್. ಅದಕ್ಕೆ ನೋಡಿ ಇಲ್ಲಿ ಯೇಸು ಕ್ರಿಸ್ತ ಹೇಳ್ಬೇಕಾರೆ ಈ ಸೂಚನೆಗಳಲ್ಲಿ ಫಸ್ಟ್ ಕೊಡೋದವ್ರು ಏನಂದ್ರೆ ವಾರ್ನಿಂಗ್ ಕೊಡ್ತಾರೆ. ಏನ್ ವಾರ್ನಿಂಗು ನೋಡಿ, ಮತ್ತೆ 24-25 ವಿಜಯ ಸಿಸ್ಟರ್ ಓದಿ. ವಿಜಯ ಸಿಸ್ಟರ್ ಮ್ಯಾಥ್ಯೂ 24:25 ಓದಿ ಸಿಸ್ಟರ್. ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ನೋಡ್ರ, ಅದಕ್ಕೆ ಕ್ರೈಸ್ಟ್ ಮಾಡಿದ್ರು ವಾರ್ನಿಂಗ್ ಕೊಟ್ಟಿದ್ದು. ನೋಡಪ್ಪ, ಯಾರಾದ್ರೂ ಬಂದ್ಬಿಟ್ಟು ಯೇಸು ಕ್ರಿಸ್ತ ಬಂದ್ಬಿಟ್ಟು ಏನ್ರಿ ಎಲ್ಲಿದ್ದಾರೆ, ಕೋಣೆಯಲ್ಲಿ ಇದಾರೆ ಅಂತಂತಂದ್ರೆ ಏನ್ ಮಾಡಕ್ ಹೋಗ್ಬೇಡಿ, ನೀವು ನಂಬಕ್ ಹೋಗ್ಬೇಡಿ ಅಲ್ದ್ರ. ಯೇಸು ಕ್ರಿಸ್ತ ಅಡವಿಯಲ್ಲಿ ಇದಾರೆ ಅಂತಾನೆ ಏನ್ ಮಾಡಕ್ ಹೋಗ್ಬಿಡಿ, ನಂಬಕ್ ಹೋಗ್ಬಿಡಿ. ಅಯ್ಯೋ ಯೇಸು ಕ್ರಿಸ್ತ ಬಂದ್ಬಿಟ್ಟಿದ್ದಾರೆ, ಹಂಗೆ ಮೇಘದಲ್ಲಿ ಹಂಗೆ ಬಂದ್ಬಿಟ್ಟಿದ್ದಾರೆ, ಎಲ್ಲಿ ಜೆರುಸಲೇಮ್ನಲ್ಲಿ ಆ ಅರಣ್ಯದಲ್ಲಿ ಬಂದ್ಬಿಟ್ಟಿದ್ದಾರೆ, ಬನ್ನಿ ಓಡೋಗೋಣ ಅಂತಂದ್ರೆ ನಂಬಕ್ ಹೋಗ್ಬೇಡಿ, ನಂಬ್ಲೇಬೇಡಿ ಅಂತ ಹೇಳ್ತಾರೆ. ಕೋಣೆಯಲ್ಲಿ ಬಂದ್ಬಿಟ್ಟಿದ್ದಾರೆ, ನಾನು ಹಂಗೆ ಪ್ರೇಯರ್ ಮಾಡ್ತಾ ಇದ್ದೆ, ನನ್ನ ಹತ್ರ ಬಂದು ಕಿವಿಯಲ್ಲಿ ಮಾತಾಡ್ಬಿಟ್ರು, ನನ್ನ ಹಂಗೆ ಜಾಗಿಂಗ್ ಕರ್ಕೊಂಡು ಹೋಗ್ಬಿಟ್ರು ಪರಲೋಕಕ್ಕೆ ಅಂತಂದ್ರೆ ದಯವಿಟ್ಟು ನಂಬಿಡಿ ಅಂತ ಹೇಳ್ತಾರೆ. ಯಾಕೆ? ಯೇಸು ಕ್ರಿಸ್ತು ಹಿಂಗೆಲ್ಲ ಬರೋದೇ ಇಲ್ಲ. ಯೇಸು ಕ್ರಿಸ್ತು ಬರೋದು ಹಿಂಗಾಗಿದ್ದ ಅಂತಂದ್ರೆ ಯೇಸು ಕ್ರಿಸ್ತು ಈ ಮಾತನ್ನ ಯಾಕೆ ಕೇಳ್ಬೇಕಾಗಿತ್ತು? ಹಂಗಾರೆ ಇದೇನಪ್ಪ ಹೇಳ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಖಂಡಿತವಾಗ ಹಿಂಗೇನಾಗೋದಿಲ್ಲ, ಹಿಂಗೆ ಬರೋದಿಲ್ಲ. ಅವ್ರು ಬರೋ ರೀತಿನೇ ಬೇರೆ. ಮತ್ತೆ ಹೆಂಗ್ ಬರ್ತಾರೆ ನೋಡಿ, ಮುಂದಕ್ಕೆ ಹೇಳ್ತಾರೆ. ಅದರಲ್ಲೇ ಪಟೇಲ್ ಬದ್ರ ಹಂಗೆ ಮುಂದಕ್ಕೆ ಓದಿ 27ನೇ ವಚನ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸ್ತದೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ನೋಡ್ರ, ಹೇಗೆ ಮಿಂಚು ಮೂಡಣದಿಂದ ಪಡವನದವರೆಗೂ ಏನಂತಾರೆ ಅಲ್ಲಿ ಮೂಡುತ್ತದೋ ಹಾಗೆ ಮನುಷ್ಯ ಕುಮಾರನ ಏನಂತೆ ಪ್ರತ್ಯಕ್ಷತೆ ಇರ್ತದೆ ಅಂತಂದ್ರು ಅಲ್ವರ. ಮಿಂಚು ಅಲ್ರ, ಇವಾಗ ಯಾರ ಮಿಂಚು ಹೊಡಿಯೋದ್ ನೋಡಿದೀರಾ? ಮಿಂಚು ಮಳೆ ಬರ್ಬೇಕಾದ್ರೆ ಮಿಂಚು ಬಿಡ್ತಾನೆ, ಗುಡುಗು ಮಿಂಚು. ಆತರ ಯೇಸು ಕ್ರಿಸ್ತ ಎರಡನೇ ಬರೋಕೆ ಇರ್ತಾರಂತೆ ಅಲ್ವರ. ಮಿಂಚು ಎಲ್ಲಿಂದ ಎಲ್ಲಿಗೆ ಬರ್ತದೆ? ಮೂಡಣದಿಂದ ಪಡವನದವರೆಗೂ. ಅದರ ಈ ಮೂಡಣ ಪಡವನ ಅಂತಾನೇನು, ಈಸ್ಟ್ ಇಂದ ವೆಸ್ಟ್ ಅದರ ಪೂರ್ವದಿಂದ ಪಶ್ಚಿಮದವರೆಗೂ ಮಿಂಚು ಏನ್ ಮಾಡ್ತಾರಂತೆ ಅಲ್ಲಿ ಏನಂತಾರೆ ಬರ್ತಾರಂತೆ ಅಲ್ವರ. ಇವಾಗ ಮಿಂಚು ಏನ್ರಿ ಕರೆಕ್ಟ್ ಆಗಿ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತದ? ಇಲ್ಲ. ಪೂರ್ವದಿಂದ ಪಶ್ಚಿಮಕ್ಕೆ ಏನಾಗಲ್ಲ, ಮಿಂಚು ಬರಲ್ಲ. ಇಷ್ಟ ಬರೀ ಡೈರೆಕ್ಷನ್ ಏನ್ ಮಾಡ್ತಾರೆ, ಹೊಡಿತದೆ ಅದರ. ಮತ್ತೆ
ಪೂರ್ವದಿಂದ ಪಶ್ಚಿಮಕ್ಕೆ ಬರೋದೇನು? ಸೂರ್ಯ ಸೂರ್ಯನ ಪ್ರಕಾಶ ಅಲ್ವರ? ಸೂರ್ಯ ಅಲ್ವರ? ಇಲ್ಲಿ ಆಕ್ಚುಲಿ ಹೇಳ್ತಾರ ಸೂರ್ಯನ ಬಗ್ಗೆನೆ. ಅಲ್ಲಿ ಗ್ರೀಕ್ ಅಲ್ಲಿ ನಾವು ವರ್ಡ್ ಓದಿದ್ರೆ ಅಸ್ಟ್ರಾಪೆ ಅಂತ ಬರ್ತದೆ. ಅಸ್ಟ್ರಾಪೆ ಅಂತಂದ್ರೆ ಭಯಂಕರವಾಗಿ ಬ್ರೈಟ್ ಆಗಿರೋ ಶೈನಿಂಗ್ ಅಂತ ಅರ್ಥ. ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಹೆಂಗಿರ್ತಾನೆ, ಭಯಂಕರವಾಗಿ ಬ್ರೈಟ್ ಆಗಿರೋ ಶೈನಿಂಗ್ ತರ ಇರ್ತದೆ, ಒಂದು ಸೂರ್ಯನ ತರ ಇರ್ತದೆ. ಹಂಗಾರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾರೆ ಯಾವ ತರ ಬರ್ತಾರೆ ಅಂತ ಹೇಳ್ತಾರೆ ವಚನ, ಸೂರ್ಯನ್ ತರ ಬರ್ತಾರಂತೆ ಅಲ್ವರ? ಸೂರ್ಯ ಅಂದ್ರೆ ಬೈಬಲ್ ಅಲ್ಲಿ ಎಲ್ಲರೂ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನ ಸೂರ್ಯನ್ಗೆ ಕಂಪೇರ್ ಮಾಡಿ ಮಾತಾಡಿದಾರಾ? ಬೈಬಲ್ ಅಲ್ಲಿ ಎಲ್ಲರೂ ಮಾತಾಡಿದಾರಾ? ಪ್ರಕಟಣೆ 22. ವೆರಿ ಗುಡ್ ಅಲ್ವರ? ಓದಿ ಮಲಾಕಿ 4:2 ಓದಿ. ಮಲಾಕಿ 4th chapter 2nd verse ಓದಿ. ನನ್ನ ನಾಮವನ್ನು ಭಯಭಕ್ತಿ ಇರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ನೋಡ್ರ ಎಂತ ಸೂರ್ಯನಂತೆ? ನೀತಿ ಸೂರ್ಯ, ಧರ್ಮವೆಂಬುವಂತ ಸೂರ್ಯ ಅದರ. ಯೇಸು ಕ್ರಿಸ್ತನ ಬೈಬಲ್ ಏನ್ ಕಂಪೇರ್ ಮಾಡ್ತಾರೆ? ಸೂರ್ಯನ್ ಕಂಪೇರ್ ಮಾಡ್ದಂತೆ. ಅವರು ರೆಕ್ಕೆಗಳಲ್ಲಿ ಕಿರಣಗಳಲ್ಲಿ ಏನಿದಂತೆ? ಸ್ವಸ್ಥತೆಯನ್ನು ಉಂಟು ಮಾಡುವಂತ ಕಿರಣಗಳಂತೆ. ಹೀಲಿಂಗ್ಸ್ ಇನ್ ಹಿಸ್ ವಿಂಗ್ಸ್. ಯೇಸು ಕ್ರಿಸ್ತ ಸೂರ್ಯನ ತರ ಉದಯ ಆಗ್ಬೇಕಾದ್ರೆ ಜಗತ್ ಮೇಲೆ ಎಲ್ಲ ಕಡೆ ಏನ್ರಿ ಬರೀ ಆಶೀರ್ವಾದ, ಆಶೀರ್ವಾದ, ಸ್ವಸ್ಥತೆ ಅಂತೆ. ಅದಕ್ಕೆ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನ ಮಿಂಚಿಗೆಲ್ಲೂ ಕಂಪೇರ್ ಮಾಡಿಲ್ಲ, ಸೂರ್ಯನ್ ಏನ್ ಮಾಡಿದ್ದಾರೆ? ಕಂಪೇರ್ ಮಾಡಿದ್ದಾರೆ. ಯೇಸು ಕ್ರಿಸ್ತ ಹೆಂಗ್ ಬರ್ತಾರೆ ಅಂತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಒಂದ್ ಸೂರ್ಯ ಯಾವ ತರ ಬರ್ತಾರೋ ನಿಧಾನವಾಗಿ ಅದೇ ತರ ಏನಾಗೋದಲ್ಲಿ ಅಲ್ಲಿ ಬರೋದು. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೋದರಗಳೇ, ಇಲ್ಲಿ ಮಿಂಚು ಅಂತ ಹಾಕ್ಬಿಟ್ಟಿದ್ರೆ ಯಾಕೆ ಗೊತ್ತಾ? ಎಲ್ಲಾ ಕ್ರೈಸ್ತವರಿಗೆ ಏನ್ ಅಭಿಪ್ರಾಯ? ಯೇಸು ಕ್ರಿಸ್ತು ಬರ್ತಾರೆ 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 ಅಂತ ಅಷ್ಟೇ. ಯಾವಾಗ ಅಂದ್ರೆ ಗೊತ್ತಿಲ್ಲ. ಯಾಕೆ? ಬೈಬಲ್ ಓದ್ತಾರೆ ಗೊತ್ತಾಗೋದು ಅಲ್ದರ? ಸದ್ಯ ನೋಡ್ಬೇಕಾದ್ರೆ ಕೇಳಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ. ಯಾವಾಗ ಬರ್ತಾರೆ ಅಂದ್ರೆ ಬೇಗ ಬರ್ತಾರೆ ಬೇಗ ಬರ್ತಾರೆ, ಸಡನ್ ಆಗಿ ಬಂದ್ಬಿಡ್ತಾರೆ ಕಳ್ಳಂತರ ಅಂತ ಹೇಳಕ್ ಸುಮ್ಬಿಟ್ಟು. ಅದಕ್ಕೆ ಇವಾಗ ಸಡನ್ ಆಗಿ ಬರ್ತಾರೆ ಅಂತ ಒಂದು ಹೇಳ್ಬೇಕಲ್ಲ ವಚನ. ಅದಕ್ಕೆ ಏನ್ಬಿಟ್ರು ಸೂರ್ಯ ನಿಧಾನವಾಗಿ ಬರ್ತಾನೆ, ಅದ್ ಬದಲು ಮಿಂಚ್ ಹಾಕ್ಬಿಟ್ರೆ ಸಡನ್ ಆಗಿ ಬಂದು ಸಡನ್ ಆಗಿ ಹೊಟ್ಟೋಯ್ತಾರೆ. ಯೇಸು ಕ್ರಿಸ್ತು ಮಿಂಚಿನ ತರ ಬಂದ ಹೊಟ್ಟೋಯ್ತಾರೆ. ಬಂದ್ರೆ 1000 ವರ್ಷ ಕೆಲಸ ಮಾಡ್ಬಿಟ್ಟೆ ಹೋಗೋದು ಯಾರು? ಯೇಸು ಕ್ರಿಸ್ತು. ಅದರ ಅದಕ್ಕೆ ಯೇಸು ಕ್ರಿಸ್ತು ಬರ್ಬೇಕು ಹೆಂಗ್ ಬರ್ತಾರಂತೆ? ಸೂರ್ಯನ್ ತರ ನಿಧಾನವಾಗಿ ಏನ್ ಮಾಡ್ತಾರೆ ಅವರು ಬರ್ತಾರೆ ಅಂತ ಹೇಳ್ಬೇಕು. ಇವಾಗ ಸೂರ್ಯ ಯೋಚನೆ ಮಾಡಿರ್ತೀನಿ. ಇವಾಗ ಸೂರ್ಯ ಎಷ್ಟ್ ಗಂಟೆಗೆ ಉದಯ ಆಗ್ತಾನೆ? 6 ಗಂಟೆಗೆ. ಸರಿ, 6 ಗಂಟೆಗೆ ಉದಯ ಆಗ್ತಾನೆ. 6 ಗಂಟೆಗೆ ಎದ್ರೆ 6 ಗಂಟೆಗೆ ಉದಯ ಆಗ್ತಾನೆ. ನಾನು 9 ಗಂಟೆಗೆ ಎದ್ರೆ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬ್ರದರ್, ಮಧ್ಯರಾತ್ರಿಯಿಂದ. ವೆರಿ ಗುಡ್ ಅಲ್ವರ? ಅದಕ್ಕೆ ಮಿಡ್ ನೈಟ್ ಇಂದಾನೆ ನೈಟ್ ಶುರು. ಆದ್ರೆ ಸೂರ್ಯ ಉದಯ ಆಗೋದು ಕಾಣಿಸ್ಬೇಕಾದ್ರೆ ಯಾವತ್ತು ಗೊತ್ತಾ ಕಾಣಿಸಕ್ ಶುರು ಆಗೋದು? 5 o'clock ಇಂದ. ಅದರ ನಾವ್ ಯಾವಾಗಾರ ಊರಿಗೆ ಹೋಗ್ತಿರ್ಬೇಕಾದ್ರೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಟ್ರೈನ್ ಬಸ್ಸಲ್ಲಿ ನೋಡಿತಿರ್ ಗೊತ್ತಾ? ಮುಂಜಾನೆ ಬೆಳಗಿನ ಜಾವದಲ್ಲಿ ಸೂರ್ಯ ಲೈಟ್ ಆಗಿ ಉದಯ ಆಗಿ ಶುರು ಆಗ್ತಾ ನೋಡಿದ್ದೀರಿ. ಉದಯ ಆಗ್ತಾ 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 ಏನ್ರಿ ಆ ಸಮಯದಲ್ಲಿ ಯಾರಿಗ್ ಮಾತ್ರ ಗೊತ್ತಾಗ್ತದೆ? ಆ ಟೈಮಲ್ಲಿ ಯಾರು ಎದ್ದಿರ್ತಾರೋ 5 ಗಂಟೆ 6 ಗಂಟೆ ನೀವ್ ಹೇಳ್ದಲ್ಲ, ಆ ಟೈಮಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಏನಾಯ್ತದೆ ಸೂರ್ಯ ಉದಯ ಆಗಿದ್ರೆ ಗೊತ್ತಾಗ್ತಾರೆ. ಇವತ್ತು ನಾನು ಮಲ್ಕೊಂಡೇ ಇದ್ರೆ, ನಾನು 9 ಗಂಟೆಗೆ ಇದ್ರೆ ನನಗೇನಾಯ್ತಾರೆ? 9 ಗಂಟೆಗೆ ಏನಾಗುತ್ತೆ ನನಗೆ ಕಾಣಿಸೋದು. ಆದ್ರೆ 12 ಗಂಟೆ ಹೊತ್ತಿಗೆ ಎಲ್ಲಾರ್ಗು ಕ್ಲೀನ್ ಆಗಿ ಏನಾಗ್ಬಿಡ್ತಾರೆ? ಸೂರ್ಯ ನೆತ್ತಿ ಮೇಲೆ ಇರ್ಬೇಕಾದ್ರೆ ಕ್ಲೀನ್ ಆಗಿ ಏನಾಗ್ಬಿಡ್ತಾರೆ? ಎಲ್ಲರಿಗೂ ಗೊತ್ತಾಗ್ಬಿಡ್ತಾರೆ. ಇದೇ ತರ ಕ್ರಿಸ್ತನ ಎರಡನೇ ಬರುವಿಕೆ ಫಸ್ಟ್ ಗೊತ್ತಾಗೋದು ಯಾರಿಗಪ್ಪ ಅಂತಂದ್ರೆ ದೇವರ ಮಕ್ಕಳಿಗೆ. ಕಳ್ಳ ಯಾಕೆ ಬರ್ತಾನೆ? ಅದರ ನೈಟ್ ಅಲ್ಲಿ ಕಳ್ಳ ಬರೋ ರೀತಿಯಲ್ಲಿ ಯೇಸು ಕ್ರಿಸ್ತನ್ ಬರ್ತಾನೆ ಅಂತಂದ್ರು. ಸೂರ್ಯ ಹೆಂಗ್ ಬರ್ತಾನೆ? ಬೆಳಗ್ಗೆ ಹೊತ್ತಾ ಬರ್ತಾನೆ ಸೂರ್ಯ? ನೈಟ್ ಅಲ್ಲೇ ಬರೋದು. ಅವ್ನ್ ಬಂದ್ರೇ ಬೆಳಕಾಗೋದು ಅಲ್ಲಿ. ಅದರ ಅವ್ರು ತರದೇನಂತಲ್ಲಿ ಬೆಳಕು. ಕ್ರೈಸ್ಟ್ ಬರೋದು ಹೆಂಗ್ ಬರ್ತಾರೆ ಅಲ್ಲಿ? ನಿಧಾನವಾಗಿ ಸೂರ್ಯನ ತರ ಬರ್ತಾ ನೋಡ್ತೀವಿ. ಬರ್ತಾ ಪ್ರಕಾಶವಾಗಿ ಬ್ರೈಟ್ ಆಗ್ತಾ ನೋಡ್ರಿ ಇದ್ರಿ. ಹಂಗಾರೆ ಆ ಸೂರ್ಯ ಉದಯ ಆಗೋದನ್ನ ಕಂಡಿಡಿಬೇಕು ಅಂತಂದ್ರೆ ದೇವ್ರ ಮಕ್ಳು ಏನಾಗಿರ್ಬೇಕು? ಆ ಟೈಮಲ್ಲಿ ಎಚ್ಚರಿಕೆ ಅಂತ ಇರ್ಬೇಕಾ? ನಿದ್ದೆ ಹೊಡಿತಾ ಇರ್ಬೇಕಾ? ಅದಕ್ಕೆ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ಏನಂತ ಹೇಳೋದು? ನೀವು ಬೆಳಕಿನ ಮಕ್ಕಳು ಅಲ್ವರ? ನೀವು ರಾತ್ರಿಯ ಮಕ್ಕಳಲ್ಲ. ಲೋಕ ತೋರ್ತರ ನೀವು ನಿದ್ರೆ ಮಾಡ್ಬೇಡಿ. ಒಂದ್ ದಿನ ಏನ್ ಮಾಡ್ತಾರೆ? ನೀವು ಎದುರು ನೋಡಂತ ದೇವ್ರ ಮಕ್ಳ ತರ ಏನಾಗಿರಿ ನೀವು ಎಚ್ಚರಿಕೆಯಿಂದಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಓದಿಂತೀನಿ 1 ಥೆಸಲೋನಿಕ 5ನೇ ಅಧ್ಯಾಯ 4ನೇ ವಚನ ಮತ್ತೆ 5ನೇ ವಚನ ಓದಿ. ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ,
ನೀವೆಲ್ಲರೂ ಬೆಳಕಿನವರೂ ಹಗಲಿನವರೂ ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ನೋಡ್ರ, ಇತರರಂತೆ ನಿದ್ರೆ ಮಾಡದೆ ಎಚ್ಚರಿಕೆಯಾಗಿರೋಣ. ನೋಡ್ರ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಕರ್ತನ ಪ್ರೀತಿ ಅಂದ್ರೆ ಸಹೋದರಗಳೇ. ದೇವ್ರ ಮಕ್ಕಳು ಮುಂಜಾನೆ ಏನಾಗಿರ್ಬೇಕು? ದೇವ್ರನ್ನ ಯಾವಾಗ ಹುಡುಕ್ಬೇಕು? ಯಾವ ಟೈಮ್ ಹುಡುಕ್ಬೇಕು ಅಂತ ಹೇಳ್ತಾರೆ ಬೈಬಲ್ ಅಲ್ಲಿ. ಲಾರ್ಡ್ ಅರ್ಲಿ ಇನ್ ದ ಮಾರ್ನಿಂಗ್. ಮುಂಜಾನೆ ದೇವ್ರನ್ನ ಏನ್ ಮಾಡ್ಬೇಕು? ಹುಡುಕ್ಬೇಕು ಅಂತ ಹೇಳ್ತಾರೆ. ನಾವು ಮುಂಜಾನೆ ಏನ್ರಿ? ಮುಂಜಾನೆ ಕ್ರಿಸ್ತನ ರಾಜ್ಯದಲ್ಲಿ ಆರಂಭದಲ್ಲಿ ಯಾರನ್ನ ಹುಡುಕ್ಬೇಕು? ಕ್ರಿಸ್ತನ ಹುಡುಕ್ಬೇಕು. ಅವಾಗೆ ಆ ನೀತಿ ಸೂರ್ಯ ಉದಯ ಆಗೋದು. ಅದರ ಅಧರ್ಮ ಎಂಬಂತ ಸೂರ್ಯ ಉದಯ ಆಗೋದು ನಮ್ಗೆ ಏನಾಗದಲ್ಲಿ ಅಲ್ಲಿ ಕಾಣಿಸೋದು. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಈ ಸೂರ್ಯ ಉದಯ ಆಗ್ಬೇಕಾರೆ ಏನ್ರಿ ಸ್ಟಾರ್ಟಿಂಗು ಯಾರು ಎಚ್ಚರಿಕೆ ಆಗಿರ್ತಾರೋ ಅವ್ರಿಗೆ ಕಾಣಿಸ್ತದೆ. ಹಂಗೆ ಹೋಗ್ತಾ ಹೋಗ್ತಾ ಇನ್ನು ಯಾರೆಲ್ಲ ಎಚ್ಚರಿಕೆ ಆಗ್ತಾರೋ ಅವ್ರಿಗೆಲ್ಲ ಆಗ್ತಾರೆ ಸೂರ್ಯ ಕಾಣಿಸೋದಕ್ಕೆ ಶುರು ಆಗ್ತದೆ. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಏನಾಗಿರ್ತಾರೆ? ಎದ್ಬಿಡ್ತಾರೆ ನೋಡ್ತೀನಿ. ಅವಾಗ ಎಲ್ಲಾ ನೆತ್ತಿ ಮೇಲೆ ಇರ್ಬೇಕು ಸೂರ್ಯ. ಎಲ್ಲಾರ್ಗು ಏನಾಗ್ತಾರೆ? ಜಗತ್ತಿಗೆಲ್ಲ ಕಾಣಿಸ್ತದೆ. ಅದೇ ತರ ಏನ್ರಿ ಕ್ರೈಸ್ಟ್ ಏನ್ರಿ ಎರಡನೇ ಬರುವಿಕೆಯಲ್ಲಿ ಬಂದು ಇಡೀ ಜಗತ್ಗೆಲ್ಲ ಕಾಣಿಸ್ಕೊಬೇಕಾದ್ರೆ ಅಲ್ಲಿ 3 ಸ್ಟೇಜ್ಗಳಿದೆ. ಎಷ್ಟು ಸ್ಟೇಜ್ ಇದೆ? 3 ಸ್ಟೇಜಸ್ ಇದೆ. ಆ 3 ಸ್ಟೇಜಸ್ಗೆ ಬೈಬಲ್ ನಲ್ಲಿ 3 ಗ್ರೀಕ್ ವರ್ಡ್ಸ್ ಏನ್ ಮಾಡಿದಾರೆ ಅಲ್ಲಿ ನಮ್ಗೆ ಅಲ್ಲಿ ಯೂಸ್ ಮಾಡಿದ್ದಾರೆ ಅಲ್ವರ. ಸೊ ಆ ಗ್ರೀಕ್ ವರ್ಡ್ಸ್ ನಾವೆಲ್ಲರೂ ಏನ್ ಮಾಡ್ಬೇಕು? ಕ್ಲೀನ್ ಆಗಿ ನಾವು ತಿಳ್ಕೊಬೇಕು ಅಲ್ವರ. ಅದಕ್ಕೆ ಬೈಬಲ್ ಯೂಸ್ ಮಾಡಿ ಅಂತ ಮೊದಲನೇ ಗ್ರೀಕ್ ವರ್ಡ್ ಯಾವುದು? ಕ್ರೈಸ್ಟ್ ಪ್ರೆಸೆನ್ಸ್ ನ ಕಂಡುಹಿಡಿಯೋದಕ್ಕೆ ಅಂತಂದ್ರೆ ಪರೋಷ್ಯ. ಅವರ ಫಸ್ಟ್ ಯೂಸ್ ಮಾಡಿರೋಂಥ ಒಂದು ವರ್ಡ್ ಯಾರು ಅಂತಂದ್ರೆ ಪರೋಷ್ಯ. ಅದರ ನಿಮ್ಗೆ ಚಾಟಲ್ಲಿ ಹಾಕಿ ನೋಡಿ, ಪರೋಷ್ಯ ಅಂತ ಅಂದ್ಬಿಟ್ಟು ಏನ್ರಿ ಫಸ್ಟ್ ವರ್ಡ್. ಅದರ ಈ ಪರೋಷ್ಯ ಸ್ಟೇಜ್ ಅಲ್ಲಿ ಯಾರು ಮುಂಜಾನೆ ಅದರ ದೇವ್ರ ಮಕ್ಕಳು ಕಂಡಿಡ್ಕೊಂತಾರೋ ಎಚ್ಚರಿಕೆಯಿಂದ ಅವ್ರಿಗೆ ಇರೋಂಥ ಸ್ಟೇಜ್ ಏನಂದ್ರೆ ಪರೋಷ್ಯ ಅಂತ ಅಂದ್ಬಿಟ್ಟು. ಅದರ ನೆಕ್ಸ್ಟ್ ಸ್ಟೇಜ್ ಏನಂದ್ರೆ ಎಫಿಫೇನಿಯಾ. ಎಫಿಫೇನಿಯಾ ಅಂತ ಹಾಕಿ ನೋಡಿದ್ದೀನಿ. ಅದರ ಎಫಿಫೇನಿಯಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬ್ರೈಟ್ ಶೈನಿಂಗ್. ಅಂದ್ರೆ ಮೊದಲೇ ಹಂತದಲ್ಲೂ ಅದು ಇತ್ತು, ಆದ್ರೆ ಇಷ್ಟೊಂದು ಪ್ರಕಾಶವಾಗಿ ಕಾಣಿಸ್ತಾ ಇರಲ್ಲ. ಎರಡನೇ ಹಂತದಲ್ಲಿ ಏನಾಗಿದೆ? ಆಲ್ರೆಡಿ ಮೊದಲೇ ಹಂತದಲ್ಲಿರೋಂಥ ಒಂದು ಕಾರ್ಯ ಇನ್ನ ಬ್ರೈಟ್ ಆಗಿ ಏನಾಗ್ತದೆ ಇಲ್ಲಿ ಕಾಣಿಸಕ್ಕೆ ಶುರು ಆಗಿದೆ ಅಂತ ಯೂಸ್ ಮಾಡಂತ ಗ್ರೀಕ್ ವಾರ್ತೆ. 3ನೇ ಸ್ಟೇಜ್ ಏನಪ್ಪಾ ಅಂತಂದ್ರೆ ಅಪೋಕೊಲಾಪ್ಸಿಸ್. ಅಪೋಕೊಲಾಪ್ಸಿಸ್ ಅಂತ ಅಲ್ವರ. ಅಪೋಕೊಲಾಪ್ಸಿಸ್ ಅಂತಂದ್ರೆ ಏನು ಅರ್ಥ ಅಂತಂದ್ರೆ ರಹಸ್ಯವಾಗಿದೆ, ಇವಾಗ ಏನಾಗಿದೆ ಬಯಲ್ಗೆ ಬಂದಿದೆ ಅಂತ ಅರ್ಥ ಅಪೋಕೊಲಾಪ್ಸಿಸ್ ಅಂತ. ಅದಕ್ಕೆ ನಮ್ಗೆ ಪ್ರಕಟಣೆ ಪುಸ್ತಕ ಇದೆ ಗೊತ್ತಾ? ರೆವಲ್ಯೂಷನ್, ಬುಕ್ ಆಫ್ ರೆವಲ್ಯೂಷನ್ ಅಂತ. ಈ ಬುಕ್ ಆಫ್ ರೆವಲ್ಯೂಷನ್ ನ ಗ್ರೀಕ್ ಅಲ್ಲಿ ಬೈಬಲ್ ಅಲ್ಲಿ ಓದಿದ್ರೆ ಅದಕ್ಕೇನ್ ಹೆಸರು ಅಂದ್ರೆ ದ ಬುಕ್ ಆಫ್ ಅಪೋಕೊಲಾಪ್ಸಿಸ್ ಅಂತ ಹೇಳ್ತಾರೆ. ಅಪೋಕೊಲಾಪ್ಸಿಸ್ ಅಂದ್ರೆ ಏನು ಏನ್ರಿ? ಸಮಥಿಂಗ್ ವಿಚ್ ಈಸ್ ಹಿಡನ್. ಅದರ ಇಟ್ ಇಸ್ ನೌ ಕಮ್ ಟು ಬ್ರೈಟ್ನೆಸ್, ಇಟ್ ಇಸ್ ನೌ ಕಮ್ ಟು ಲೈಟ್ ಅಂತ ಅಂದ್ಬಿಟ್ಟು ರಿವೀಲ್ ಆಗಿದೆ ಅಂತ. ಅದಕ್ಕೆ ರೆವಿಲೇಷನ್, ರಿವೀಲ್ ಆಗಿರೋದು ಅಂತ ಅರ್ಥ. ಅದರ ಏನ್ ಮೀನಿಂಗ್ ಅಂದ್ರೆ ಬೈ ದ ಟೈಮ್ ಆಫ್ ಎ ಸ್ಟೇಜ್ ಆಫ್ ಅಪೋಕೊಲಾಪ್ಸಿಸ್ ದ ಎಂಟೈರ್ ವರ್ಲ್ಡ್ ವಿಲ್ ಕಮ್ ಟು ನೋ ದ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್. ಇಡೀ ಜಗತ್ತಿಗೆಲ್ಲ ಅಪೋಕೊಲಾಪ್ಸಿಸ್ ಸ್ಟೇಜ್ ಬರೋದಕ್ಕೆ ಏನಾಗ್ತದೆ? ಜಗತ್ತಿಗೆಲ್ಲ ಏನಾಗ್ತದೆ? ಕ್ಲಿಯರ್ ಆಗಿ ಅಲ್ಲಿ ಕಾಣಿಸ್ತದೆ. ಅದಕ್ಕೆ ಮೊದಲನೇ ಸ್ಟೇಜ್ ಅಲ್ಲಿ ಕಾಣಿಸೋದು ಯಾರಿಗೆ ಅಂತಂದ್ರೆ ಪರೋಶಿಯಲ್ಲಿ ಎಚ್ಚರಿಕೆ ಅಂತ ದೇವ್ರ ಮಕ್ಳಿಗೆ ಮಾತ್ರ ಏನಾಗೋದು ಕಾಣಿಸ್ತದೆ. ಅದಕ್ಕೆ ಯೇಸು ಕ್ರಿಸ್ತನ ಕಂಡುಹಿಡಿಬೇಕಾದ್ರೆ ಯೇಸು ಕ್ರಿಸ್ತ ಕೊಟ್ಟಿದ್ಯೇನೋ ಅಡವೆಯಲ್ಲಾಗ್ಲಿ ರೂಮ್ ಒಳಗೆ ಕಾಕಿ ಕೂತ್ಕೊಳ್ಳೋದಲ್ಲಪ್ಪ, ತುತ್ತೂರಿ ಧ್ವನಿ ಕೇಳ್ತಾರೆ ಅಂತ ಅಂದ್ಬಿಟ್ಟು ಕಣ್ಣಿಟ್ಕೊಂಡಂಗೆ ಆಕಾಶ ಇಟ್ಕೊಂಡು ನೋಡೋದಲ್ಲ. ಎಲ್ಲ ಹೋಗ್ಬೇಕಂತ ನೀವೇನ್ ಮಾಡ್ಬೇಕಂತ ಕೂತ್ಕೊಂಡು ಈ ಸ್ಟೇಜ್ಗಳು, ಈ ಸೂಚನೆಗಳ ಮುಖಾಂತರ ಏನ್ ಮಾಡಿ ನೀವು ಕಂಡಿಟ್ಕೊಳ್ಳಿ ಅಂತ. ಅದಕ್ಕೆ ಏನ್ರಿ ಯೇಸು ಕ್ರಿಸ್ತನ ಶಿಷ್ಯನ್ರು ಏನ್ ಕೇಳಿದ್ರು ಸ್ವಾಮಿ ಹತ್ರ? ಅವ್ ಪರಲೋಕಕ್ಕೆ ಹೋಗ್ತಾ ಇರ್ಬೇಕ್ರೆ, ಸ್ವಾಮಿ ಇವಾಗಾದ್ರೂ ನೀವು ದೇವರಾಜನ ನೀವು ಸ್ಥಾಪನೆ ಮಾಡ್ತೀರಾ ಅಂತ ಕೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ ನಾನ್ ಯಾವ ರೀತಿ ಓದ್ನೋ ಅದೇ ತರ ಏನ್ ಮಾಡ್ತೀನಿ, ತಿರ್ಗಾ ಹಿಂತಿರುಗಿ ಬರ್ತೀನಿ. ನೋಡಿ ಇಂತೀನಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಏನ್ರಿ 9ನೇ ವಚನ ಮತ್ತೆ 10ನೇ ವಚನ. 9ನೇ ವಚನ ಓದಿ ಸಾಕು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು.
ಅಲ್ವರ ಅವ್ ಕಣ್ಣಿಗೆ ಏನಾದ್ರು ಮರೆಯಾದ್ರು ಅಲ್ವರ. ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ 11th ವರ್ಸ್ ಓದಿ. ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಇಲ್ಲಿ ಹೇಳ್ತಾರೆ ನೋಡಿರ್ತೀನಿ ಯಾವ ರೀತಿ ಕ್ರೈಸ್ಟ್ ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನ್ ಆಗಿ ಕೊಡ್ತಾ ನೋಡ್ತೀನಿ. ಯಾವ ರೀತಿ ಹೋದ್ರು ಅದೇ ರೀತಿ ಏನಾಗೋದು ಬರೋದು. ಇವಾಗ ಯೇಸು ಕ್ರಿಸ್ತ ಪರಲೋಕ ಹೋಗ್ಬೇಕು, ಮಾಂಸಲ್ಲ ಹೋದ್ರು, ದೇಹದಲ್ಲ ಹೋದ್ರು, ಆತ್ಮಿಕ ಶರೀರದಲ್ಲಿ ಹೋದ್ರು. ಇದೇ ತರ ಆತ್ಮಿಕ ಶರೀರದಲ್ಲಿ ಯಾರು ಬರೋದು? ಕ್ರೈಸ್ಟ್ ಬರೋದು. ಆಮೇಲೆ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗ್ಬೇಕಾರೆ ತಮಟೆ ಗಿಮಟೆ ಹೊಡೆದಿ, ತುತ್ತೂರಿ ಹೊಡೆದಿ, ಗಲಾಟೆ ಮಾಡಿ ಇಸ್ರೇಲ್ ಅಂತ ಎಲ್ಲಾ ಜನಗಳು ಕಾಣಿಸೋ ರೀತಿಯಲ್ಲಿ ಹಂಗೆ ಸೂಪರ್ ಸಾನಿಕ್ ರಾಕೆಟ್ ತರ ಹೋದ್ರು. ಎಷ್ಟ್ ಜನ ಮಾತ್ರ ನೋಡಿದ್ರು? ಶಿಷ್ಯನ್ಗಳು ಮಾತ್ರ ಏನಾಗಿದ್ದ ಅಲ್ಲಿ ನೋಡಿದ್, ಯಾರಿಗೂ ಏನಾಗಿಲ್ಲ ಅಲ್ಲಿ, ಎಷ್ಟೋ ಜನಗಳಿಗೆ ಗೊತ್ತೇ ಆಗಿಲ್ಲ. ಅದೇ ತರ ಕ್ರೈಸ್ಟ್ ಬರೀ ಶಿಷ್ಯನ್ಗಳಿಗೆ ಮಾತ್ರ ಏನಾಯ್ತು ಅಲ್ಲಿ ಅದಕ್ಕೆ ಗೊತ್ತಾಯ್ತು. ಆಯ್ತರ ಕ್ರಿಸ್ತನ 2ನೇ ಬರುವಿಕೆ ಬರ್ಬೇಕಾರೆ ಫಸ್ಟ್ ಸ್ಟೇಜ್ ಅಲ್ಲಿ ಯಾರು ಮಾತ್ರ ಅವನ್ನ ಕಣ್ಣಿಡ್ಕೊಳೋದು ಮಾತಾಡ್ತಾರೆ, ಅವರ ಶಿಷ್ಯನ್ಗಳು ಮಾತ್ರ ಏನ್ರಿ ಕಣ್ಣಿಡ್ಕೊಳಕ್ಕೆ ಸಾಧ್ಯ. ಮಿಕ್ಕಿ ಜಗತ್ಗೆಲ್ಲ ಏನಾಗೋದಿಲ್ಲ. ಯೇಸು ಕ್ರಿಸ್ತ ಹಂಗೆ ನೇರವಾಗಿರೋ ಕಣ್ಣಲ್ಲೂ ಕಾಣಿಸಲ್ಲ. ಇವನ್ ಸಭೆಗೂ ಕೂಡ ನೇರವಾಗಿರೋ ಕಣ್ಣಲ್ಲಿ ಏನಾಗಲ್ಲ, ಕಾಣಿಸಲ್ಲ. ಸಭೆ ಕೂಡ ಅದನ್ನ ಕಣ್ಣಿಡ್ಕೊಬೇಕು ಅಂತಂದ್ರೆ ಯಾವ ಕಣ್ಗಳಿಂದ ಮಾತ್ರ ನೋಡ್ಬೇಕು? ಮನ ಕಣ್ಗಳಿಂದ ನೋಡೋಕೆ ಮಾತ್ರ ಸಾಧ್ಯ ಅಲ್ವರ. ಅದಕ್ಕೆ ಏನ್ರಿ ನಾವ್ ಎಷ್ಟೋ ಸರಿ ಮಾತಾಡ್ಬೇಕಾದ್ರೆ ಏನ್ ಹೇಳ್ತೀವಿ ಗೊತ್ತಾ? ಯು ಸಿ ವಾಟ್ ಹ್ಯಾಪನ್ ಡ್ಯೂರಿಂಗ್ ದ ಡೇಸ್ ಆಫ್ ಮಹಾತ್ಮ ಗಾಂಧಿ ಅಂತ ಹೇಳ್ತೀರಿ. ಹಂಗಾರೆ ಏನ್ ಮೀನಿಂಗು? ಮಹಾತ್ಮ ಗಾಂಧಿ ದಿನಕ್ಕೆ ಹೋಗ್ಬಿಟ್ಟು ನೋಡಕ್ ಆಯ್ತದ? ನೋಡೋದ್ರ ಏನು ತಿಳ್ಕೊಳ್ಳಿ. ಯು ಶುಡ್ ರೀಡ್ ದ ಬೈಬಲ್ ಪ್ರಾಪರ್ಲಿ ಅಂತ ಹೇಳ್ತೀರಿ. ಯು ಸಿ ಅಂದ್ರೆ ಏನ್ ಅರ್ಥ? ಹಂಗಾರೆ ನೋಡಿ ನೀವು ತಿಳ್ಕೊಳ್ಳಿ ಅಂತಬಿಟ್ಟು ಗ್ರಹಿಸ್ಕೊಳ್ಳಿ ಅಂತ ಅರ್ಥ. ಇದೇ ತರ ಯೇಸು ಕ್ರಿಸ್ತ 2ನೇ ಬರುವಿಕೆ ನಾವ್ ನೋಡ್ಬೇಕು ಅಂದ್ರೆ ನಮ್ಮ ಆತ್ಮಿಕ ಕಣ್ಣಿಂದ ನಾವೇನ್ ಮಾಡ್ಬೇಕು? ನಾವು ನೋಡ್ಬೇಕು, ಗ್ರಹಿಸ್ಕೊಳ್ಬೇಕು. ಸೊ ಅದಕ್ಕೆ ನೋಡೋದಕ್ಕೆ ಇರೋಂಥ ಸೂಚನೆಗಳು ಏನು ಅಂತಂದ್ಬಿಟ್ಟು ನಾವೇನ್ ಮಾಡೋಣ, ಇದನ್ನ ನಾಳೆ ಏನ್ ಮಾಡೋಣ ನಾವು ನೋಡೋಣ. ಓಕೆನ್ರಾ? ಈ ಸೂಚನೆಗಳೇನು ಕ್ರೈಸ್ಟ್ನ 2ನೇ ಬರುವಿಕೆಯಲ್ಲಿ ನಾವು ಕಂಡಿಡ್ಕೊಬೇಕಂದ್ರೆ ಆತ್ಮಿಕ ಒಂದು ಶರೀರದಲ್ಲಿಂತ ಕ್ರೈಸ್ಟ್ನ 2ನೇ ಬರುವಿಕೆಯಲ್ಲಿ ಬಂದು ಅವ್ರ ಆಳ್ವಿಕೆ ಮಾಡೋದು ನಾವು ಕಂಡಿಡ್ಕೊಬೇಕಾದ್ರೆ ನಮ್ಗೆ ಸೂಚನೆಗಳು ಏನು ಅಂತಂದ್ಬಿಟ್ಟು ನಾವೇನ್ ಮಾಡೋಣ, ನಾಳೆ ಡೀಟೇಲ್ ಆಗಿ ನೋಡೋಣ. ಓಕೆನ್ರಾ? ಅದರಿಂದ ದಯವಿಟ್ಟು ನಾಳೆ ಎಲ್ಲರೂ ಕರೆಕ್ಟಾಗಿ 8 ಗಂಟೆಗೆ ಏನ್ ಮಾಡ್ಬಿಡಿ, ದಯವಿಟ್ಟು ಬಂದ್ಬಿಡಿ. ನೀವು ಬಂದ್ರೆ ಯಾಕಂದ್ರೆ ನಾಳೆ ತಗೊಬೇಕಾದ್ರೆ ತುಂಬಾ ನಮ್ಗೆ ಟೈಮ್ ಬೇಕು. ಅಂದ್ರೆ ಎಷ್ಟೋ ಒಂದು ಸೂಚನೆಗಳಿದೆ, ಅದನ್ನೆಲ್ಲ ಎಲಾಬ್ರೇಟ್ ಆಗಿ ನಿಮ್ಗೆ ಅರ್ಥ ಆಗಿ ತಿಳಿಬೇಕಂದ್ರೆ ನಮ್ಗೆ ಟೈಮ್ ಬೇಕು. ಸೊ ದಯವಿಟ್ಟು ನಾಳೆ ಯಾರು ಲೇಟ್ ಮಾಡಕ್ ಹೋಗ್ಬಿಡಿ, ಆದಷ್ಟು ಜಲ್ದಿ ಬರೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಲೇಟಾಗಿ ಬಂದವರು ಕೂಡ ಏನು ಬೇಜಾರು ಮಾಡ್ಕೊಂಬಿಡಿ. ಅದರ ಕೆಲವೊಂದು ಅನಿವಾರ್ಯ ಕಾರ್ಯಗಳಿಂದ ನೀವು ಲೇಟಾಗಿ ಬರಕ್ ಆಗ್ತದೆ. ಲೇಟ್ ಆಗೋರು ಸರಿ ದಯವಿಟ್ಟು ಬಂದು ಜಾಯ್ನ್ ಆಗಿ. ಓಕೆನಾ? ಸರಿ, ಇವಾಗ ನಿಮ್ಗೇನೋ ಡೌಟ್ಸ್ ಇತ್ತು ಅಂದ್ರೆ ಧಾರಾಳವಾಗಿ ಕೇಳಿ. ಸಬ್ಜೆಕ್ಟ್ ಸಂಬಂಧ ಇರೋದು ಮಾತ್ರ ಕೇಳಿ, ಒಬ್ಬೊಬ್ಬರಾಗೆ ಕೇಳಿ. ಏನೋ ಡೌಟ್ಸ್ ಇದೆಯಾ? ಸರಿ, ಓಕೆ, ಎಲ್ಲ ಕ್ಲಿಯರ್ ಇದೆಯಲ್ವಾ? ಬ್ರದರ್, ಆತ್ಮಿಕ ಶರೀರದಲ್ಲಿ ಮೇಲ್ ಹೋದ್ರು ಅಂದ್ರೆ ಆತ್ಮಿಕ ಶರೀರದಲ್ಲಿ ಇದ್ದಾಗ ಕಾಣಿಸ್ತಾರ ಬ್ರದರ್? ಆತ್ಮಿಕ ಶರೀರದಲ್ಲಿ ಅವ್ರು ರಿವೀಲ್ ಮಾಡಿದ್ರೆ ಮಾತ್ರ ಕಾಣಿಸ್ಕೊಳಕ್ ಸಾಧ್ಯ. ಅವ್ರು ರಿವೀಲ್ ಮಾಡಿದ್ರೆ ಇದ್ರೆ ಕಾಣಿಸ್ಕೊಳಕ್ ಸಾಧ್ಯನೇ ಇಲ್ಲ. ಉದಾಹರಣೆಗೆ ನೋಡ್ಬೇಕಾರೆ ಇವಾಗ ನೋಡಿ, ಗಬ್ರಿಯಲ್ಲು ಪರಲೋಕದಿಂದ ಬಂದ್ರು ಭೂಲೋಕಕ್ಕೆ, ಕರೆಕ್ಟಾ? ಇವಾಗ ಭೂಲೋಕಕ್ಕೆ ಬರ್ಬೇಕಾರೆ ಹೆಂಗ್ ಬಂದ್ರು? ರಾಕೆಟ್ ತರನ ಬಂದ್ರು, ಭೂಮಿ ಅಟ್ಮಾಸ್ಫಿಯರ್ ಬಂದ್ಬೇಕಾರೆ ಹಂಗೆ ಕಾಣಿಸ್ಕೊಂಡ ಬಂದ್ರು ಅಂದ್ರೆ ಇಲ್ಲ. ಇವಸ್ಕೆ ಪರಲೋಕದಿಂದ ಬಂದು ದಾನಿಯಲ್ ಮುಂದೆ ನಿಂತ್ಕೊಳ್ಳೋವರೆಗೂ ಟೋಟಲ್ ಇನ್ವಿಸಿಬಲ್ ಆಗಿದ್ರು. ಆಮೇಲೆ ಏನ್ ಮಾಡಿದ್ರು? ಅದು ಅವ್ರಿಗೆ ಕಣ್ಣಿಗೆ ಕಾಣಿಸೋ ರೀತಿಲಿ ಗೋಚರ ಮಾಡ್ಕೊಬೇಕಾರೆ ಏನ್ ಮಾಡಿದ್ರು? ಅದು ಮಾತ್ರ ಕಾಣಿಸ್ಕೊಳಕ್ಕೆ ಆಯ್ತು. ಆಮೇಲೆ ಸ್ಪೆಷಲ್ ಆಗಿ ನೋಡ್ಬೇಕಾದ್ರೆ ಕ್ರೈಸ್ಟ್ ಇವಾಗ ಇರೋಂಥ ನೇಚರ್ ಇಂಥ ನೇಚರ್ ಅಂದ್ರೆ ಮಾಮೂಲಿ ಏಂಜಲಕ್ಕೆ ಇರೋಂಥ ನೇಚರ್ ಅಲ್ಲ. ಇವಾಗ ಯಾವ ತರ ಇದಾರೆ? ಅಗಮ್ಯವಂತ ಬೆಳಕಿನಲ್ಲಿ ವಾಸ ಮಾಡ್ತಾ ದೇವರು, ಯಾರು ಆತನನ್ನು ಕಾಣಲಾರರು, ಯಾತರ ಏನ್ರಿ ನೋಡಲಿಲ್ಲ. ಆತರ ಅಗಮ್ಯವಂತ ಬೆಳಕಿನಲ್ಲಿ ಅಂತ ತಂದೆಯ ದೇವರಿಗಿಂತ ಒಂದು ನೇಚರ್ ಯಾರಿಗಿರೋದು? ಕ್ರೈಸ್ಟ್ ಇರೋದು. ಇದನ್ನ ನಮ್ಗೆ ಬೈಬಲ್ ಸಾಂಪಲ್ ನೋಡಿಸಿದ್ದಾರೆ. ಅಪೋಸ್ಟಲ್ ಪೌಲ್ ನೋಡಿ ಅವ್ರ ಕಣ್ಣೇನಾಯ್ತು? ಬ್ರದರ್, ಅವರು ಆತ್ಮಿಕ ಶರೀರದಲ್ಲಿ ಮೇಲೆ ಏರಿಸಲ್ಪಟ್ಟಾಗ 5,000 ಜನ ನೋಡಿದ್ದಾರೆ ಅಂತ ಇದೆ ಅಲ್ಲ ಬ್ರದರ್? 5,000 ಜನ ಇಲ್ಲಿ 500 ಜನ ನೋಡಿರೋದು. ಅವ್ರಿಗೆ ಹೆಂಗ್ ಕಾಣಿಸಿದ್ರು ಬ್ರದರ್? ಅವ್ರಿಗೆ ಆತ್ಮಿಕದಲ್ಲಿ ಕಾಣಿಸಿದ್ರ? ಅದೇ ಅವ್ರ ಜೊತೆಗಿರ್ಬೇಕಾರೆ ಇವಾಗ 40 ದಿನ ಹೆಂಗ್ ಕಾಣಿಸ್ಕೊಂಡ್ರು ಯೇಸು ಕ್ರಿಸ್ತು? ಅದೇ ತರ ಕಾಣಿಸ್ಕೊಂಡ್ರು. ಅದಕ್ಕೆ ನೋಡಿ, ಕ್ರೈಸ್ಟ್ 40 days ಆಮೇಲೆ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋಗಿ ಏನ್ ಮಾಡ್ತಾರೆ? ಈಬ್ರೂಸ್ ಬನ್ನಿ, ಬುಕ್ ಆಫ್ ಈಬ್ರೂಸ್ ಫಸ್ಟ್ ಚಾಪ್ಟರ್ ಬನ್ನಿ. ಈಬ್ರೂಸ್ ಫಸ್ಟ್ ಚಾಪ್ಟರ್ ವರ್ಸ್ 3. ಈಬ್ರೂಸ್ ಫಸ್ಟ್ ಚಾಪ್ಟರ್ ವರ್ಸ್ 3 ಓದಿ.
ಈತನು ದೇವರ ಪ್ರಭಾವ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಪಾಪ ಏನಂತೆ ನಿವೃತ್ತಿ ಮಾಡಿದ ಮೇಲೆ ಪರಲೋಕಕ್ಕೆ ಹೋಗಿ ರೈಟ್ ಹ್ಯಾಂಡ್ ಅಲ್ಲಿ ದೇವ್ರ ರೈಟ್ ಹ್ಯಾಂಡ್ ಅಲ್ಲಿ ಕೂತಿದ್ದಾರೆ. ಅವಾಗೆ ಕ್ರೈಸ್ಟ್ಗೆ ಏನ್ ಕೊಟ್ಟಿದ್ದು? ಡಿವೈನ್ ನೇಚರ್. ಅಲ್ಲಿವರೆಗೂ ಏಂಜಲಿಕ್ ನೇಚರ್ ಇದ್ರು 40 days. ಆದ್ರೆ ಇವಾಗಿರೋದೆಂತ ನೇಚರು? ಅದಕ್ಕಿಂತ ಸೂಪರ್ ಆಗಿರೋ ನೇಚರು. ಏಂಜಲಿಕ್ ನೇಚರ್ ಅಲ್ಲ, ಡಿವೈನ್ ನೇಚರ್. ಅದಕ್ಕೆ ಕ್ರಿಶ್ಚಿಯನ್ಗಳು ನೋಡ್ಬೇಕಾದ್ರೆ ಅವ್ರ ಕಣ್ಣೇನಾಗಿಲ್ಲ. ಅಪೋಸ್ಟಲ್ ಪೌಲ್ ನೋಡ್ಬೇಕಾದ್ರೆ ಕಣ್ಣೇನಾಗೋಯ್ತು? ಕುರುಡಾಗೋಯ್ತು. ಅರ್ಥ ಆಯ್ತಾ? ಅದಕ್ಕೆ ಅವಾಗಿರೋಂತ ಕ್ರೈಸ್ಟ್ಗೂ ಇವಾಗ ಡಿವೈನ್ ನೇಚರ್ ಅಂತ ಕ್ರೈಸ್ಟ್ ಏನಿದೆ ತುಂಬಾ ವ್ಯತ್ಯಾಸ ಇದೆ. ಓಕೆನ್ರಾ? ಸರಿ, ಇನ್ನೊಂದು ಹೇಳ್ತೀನಿ ಪ್ರೂಫ್. ಇವಾಗ ಸೇತಾನು ಆಕಾಶದಿಂದ ಆಳ್ವಿಕೆ ಮಾಡ್ತಾ ಇದ್ದ. 6000 ವರ್ಷ ಆಳ್ವಿಕೆ ಮಾಡಿದ್ದಾನೆ. ಕರೆಕ್ಟಾ? ಹೌದಾ ಇಲ್ವಾ? ನೀವು ನೋಡಿದಿರಾ? ಹೆಂಗ್ ಆಳ್ವಿಕೆ ಮಾಡೋದು ಹೆಂಗ್ ಕಂಡು ಹಿಡಿದ್ರಿ? ಸಿಸ್ಟಮ್ ಇಂದ ಬ್ರದರ್. ಈಗ ಆಗ್ತಾ ಇರೋ ಸಿಸ್ಟಮ್ ಗಳೆಲ್ಲ ಘಟನೆಗಳು ನೋಡಿದ್ರೆ ನಮ್ಗೆ ಕ್ಲಿಯರ್ ಪ್ರೂಫ್ ಅವನೇ ಏನ್ ಮಾಡ್ತಾ ಇದ್ದಾನೆ, ಆಳ್ವಿಕೆ ಮಾಡ್ತಾ ಇದ್ದಾನೆ. ಕರೆಕ್ಟಾ? ಇದೇ ತರ ಸೂಚನೆಗಳು. ಅದಕ್ಕೆ ಕ್ರೈಸ್ಟ್ ಕೊಟ್ಟಿರೋದು ನಮ್ಗೇನು? ಸೂಚನೆಗಳು. ಅದರ ಸೇತಾನೇ ಕಣ್ಣು ಕಾಣಿಸೋ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾನೆ ಅಂತಂದ್ರೆ ಇನ್ ಯೇಸು ಕ್ರಿಸ್ತು ಕಣ್ಣು ಕಾಣಿಸ್ಕೊಂಡೆ ಆಳ್ವಿಕೆ ಮಾಡ್ಬೇಕಂತ ಅವಶ್ಯಕತೆ ಇದೆಯಾ? ಯೋಚನೆ ಮಾಡಿ. ಕಣ್ಣು ಕಾಣಿಸೋ ರೀತಿಯಲ್ಲಿ ಯೇಸು ಕ್ರಿಸ್ತು ಬರ್ಬೇಕಂತ ಅವಶ್ಯಕತೆ ಇದೆಯಾ? ಇಲ್ಲ. ಸೇತಾನೇ 6000 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದೀನಿ ಅಂತಂದ್ರೆ ಖಂಡಿತವಾಗೂ ಯೇಸು ಕ್ರಿಸ್ತು ಏನ್ ಮಾಡ್ಬೋದು? ಇದಕ್ಕಿಂತ ಸೂಪರ್ ಆಗಿ ಎಕ್ಸಲೆಂಟ್ ಆಗಿ ಮಾಡ್ಬೋದು. ಹೇಳ್ತಲ್ಲ, ಹೇಳ್ತಾರೆ ಈ ಏನ್ ಹೇಳ್ತಾರೆ ಎಫಿಷಿಯನ್ಸ್ 6:12 ಮತ್ತೆ 2:12 ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಅವಿಧೇಯತೆಗೆ ಪ್ರೇರಣೆ ಮಾಡುವಂತ ದುರಾತ್ಮನು, ವಾಯುಮಂಡಲ ಅಧಿಕಾರ ಅಧಿಪತಿ. ಅದರ ಕ್ರೈಸ್ಟ್ ಕಣ್ಣ ಕಾಣಿಸ ರೀತಿಯಲ್ಲಿ ಬಂದು ಈ ವಾಯುಮಂಡಲದಲ್ಲಿ ಏನ್ ಮಾಡ್ತಾರೆ? ತನ್ನ ರಾಜ್ಯವನ್ನು ಫಸ್ಟ್ ಅವ್ರು ಸ್ಥಾಪನೆ ಮಾಡ್ತಾರೆ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಅವ್ರು ಇನ್ವಿಸಿಬಲ್ ಆಗಿ ಬಂದು ಸೇತಾನ್ ಕಂಟ್ರೋಲ್ ಏನ್ ಮಾಡೋದಲ್ಲಿ ಅಲ್ಲಿ ತೊಗೊಳೋದು. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಇನ್ನ ಕ್ಲಾಸಸ್ ಇದೆ, ಡೀಟೇಲ್ ಆಗಿ ನೋಡೋಣ. ಸರಿ, ಬೇರೆ ಏನೇನು ಡೌಟ್ಸ್ ಇದೆಯಾ? ಇಲ್ಲ. ಓಕೆ ಮತ್ತೆ ಹೇಳಿ 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 ಒಬ್ಬರಾಗ ಹೇಳಿ. ಕೃತ್ಯಗಳು ಅಲ್ಲಿ ಯೇಸು ಹೇಗೆ ಹೋದ್ರು ಹಾಗೆ ಬರ್ತಾರ ಅಂದ್ರೆ ಅಲ್ಲಿ ಏನೋ ಶಬ್ದ ಆಗ್ಲಿಲ್ಲ ಅಂದ್ರಲ್ಲ, ಮತ್ತ ತುತ್ತೂರಿ ಶಬ್ದ ಬರುತ್ತಂತಾರಲ್ಲ, ಅದೇನ್ರಿ? ಎಲ್ಲ ನೋಡೋಣ ಅಷ್ಟೇ, ವರಿ ಮಾಡಿ. ಇನ್ನ ಪಾಠ ಮುಗ್ದಿಲ್ಲ, ಇನ್ನ 2 ಕ್ಲಾಸ್ ಇದೆ, ನೋಡೋಣ. ಓಕೆನಾ? ಬೇರೆ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ ಬ್ರದರ್. ಏನು ವರಿ ಮಾಡ್ಬಿಡಿ, ಎಲ್ಲ ಕ್ಲಿಯರ್ ಆಗ್ತಾರೆ. ವೆಯ್ಟ್ ಮಾಡಿ, ಇನ್ನ 2 ಕ್ಲಾಸ್ ಇದು ಇದರಲ್ಲಿ ಫಸ್ಟ್ ಥೆಸಲೋನಿಕ ಅದರಲ್ಲಿ 4ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿದಾರಲ್ಲ, ಆಕಾಶದಿಂದ ಇಳಿದು ಬರ್ತಾರೆ ಅಂತ. ಹೌದು. ಆಮೇಲೆ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಹೌದು. ಆಮೇಲೆ ಅಂದ್ರೆ ನಾವು ಕ್ರಿಸ್ತನಲ್ಲಿರೋರು ಎದುರಿಗೋಸ್ಕರ ಮೇಘವಾಹನರಾಗಿ ಒಯ್ಯಲ್ಪಡ್ತೀವಿ ಅಂತ ಹೇಳಿದಾರಲ್ಲ, ಅದೇ ಕನ್ಫ್ಯೂಸ್. ಎಲ್ಲ ನೋಡೋಣ ಅಷ್ಟೇ, ಏನು ವರಿ ಮಾಡ್ಬಿಡಿ, ಎಲ್ಲಾ ವಚನೆಗೆ ಉತ್ತರ ನೋಡೋಣ. ಆಯ್ತಾ? ಇನ್ನ ಕ್ಲಾಸ್ ಇದೆ, ವೆಯ್ಟ್ ಮಾಡಿ. ಓಕೆನಾ? ಸರಿ, ಇವಾಗ ಪಾರ್ಟ್ 2 ಕಂಪ್ಲೀಟ್ ಆಗಿದೆ, ಇನ್ನ ಪಾರ್ಟ್ಗಳಿದೆ, ವೆಯ್ಟ್ ಮಾಡಿ. ಓಕೆನಾ? ಬೇರೆ ಏನೋ ಡೌಟ್ಸ್ ಇದೆ ಯಾರಿಗಾರ? ಇಲ್ಲ ಬ್ರದರ್. ಸರಿ, ಎಲ್ಲ ಕ್ಲಿಯರಾ? ಓದಿ, ನಾನು ರೆಕಾರ್ಡಿಂಗ್ ಕಳ್ಸಿಕೊಡ್ತೀನಿ, ದಯವಿಟ್ಟು ಓದಿ. ಏನಾರ ಸಂದೇಹಗಳಿತ್ತು ಅಂದ್ರೆ ದಯವಿಟ್ಟು ಕೇಳಿ, ನಾವು ಕ್ಲಾರಿಫೈ ಮಾಡೋಣ. ಓಕೆ ಬ್ರದರ್. ಸರಿ, ಇವಾಗ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣವಾ? ಓಕೆ ಬ್ರದರ್. ಸರಿ, ಓಕೆ. ಪಟೇಲ್ ಬ್ರದರ್ ಒಂದು ಪ್ರೇಯರ್ ಮಾಡ್ಬೋದಾ?